ಸ್ನೇಹಿತರೆ ಇವತ್ತಿನ ಹಿಡಿದ್ರೆ ನಾವೇನು ಮಾಡ್ಕೊಳ್ಳೋಣ ಏನು ತಿಳ್ಕೊಂಡ್ರೆ ಒಂದು ಫೋಟೋ ಎಡಿಟಿಂಗ್ ತಿಳ್ಕೊಳ್ಳೋಣ. ಫೋಟೋ ಎಡಿಟಿಂಗ್ ಅಂದ್ರೆ ಪರ್ಸನಲ್ ಡಿ ಪಿದು ಪ್ಲೀಸ್ ಪರ್ಸನಲ್ ಡಿ ಪಿದು ಪರ್ಸನಲ್ ಫೋಟೋದು ಯಾವ ರೀತಿ ನಾನು ಡೆಮೋ ಮಾಡಿ ಕೊಟ್ಟೆ ನಿಮ್ಗೆ ಬರ್ಡೇ ಫೋಟೋ ಎಡಿಟಿಂಗ್ ಅನ್ನೋದು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡು ತಿಳಿಸ್ಕೊಡ್ತೀನಿ. ಅದು ಯಾವುದೋ ಪಿಕ್ಸಾರ್ಟ್ ಅಪ್ಲಿಕೇಶನ್ದಲ್ಲಿ ಅವನು ನೀವು ನೋಡುವಂಥ ನೀವು ಯೂಸ್ ಮಾಡುವಂಥ ಮೊಬೈಲ್ದಲ್ಲೇ ನಾನು ಪಿಕ್ಸಾರ್ಟ್ ಅಪ್ಲಿಕೇಶನ್ ತಿಳಿಸ್ಕೊಡ್ತೀನಿ ಅಂತ. ಹಾಗೆ ಫ್ರೆಂಡ್ಸ್ ನಾನು ಡೆಮೋ ತೋರಿಸ್ತೀನಿ ನೋಡ್ಕೊಳ್ಳಿ. ಡೆಮೋ ಯಾವ ರೀತಿ ಐತೆ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ. ಜಸ್ಟು ಇಲ್ಲಿ ಬಂದುಬಿಟ್ಟು ಫೇಶಿಯಲ್ ಬಂದುಬಿಟ್ಟು ಇಲ್ಲೇ ಬಂದುಬಿಟ್ಟು ತೋರಿಸ್ತೀನಿ ನಿಮ್ಗೆ. ಇಲ್ಲೇ ನಾನು ಪರ್ಸನಲ್ ಡಿ ಪಿ ಕ್ಲಿಕ್ ಮಾಡಿ ತೋರಿಸ್ತೀನಿ ಅಂತ ನೋಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಇಟ್ಟು ತೋರಿಸ್ತೀನಿ. ಜಸ್ಟ್ ನೋಡ್ಕೊಳ್ಳಿ ಈ ರೀತಿ ಪರ್ಸನಲ್ ಡಿ ಪಿ ಇದು ಪ್ಲೀಸ್ ಪರ್ಸನಲ್ ಡಿ ಪಿ ಇದನ್ನ ಪ್ರಾಯ್ತು ಈಗ. ಜಸ್ಟ್ ನೋಡ್ಕೊಳ್ಳಿ ಪರ್ಸನಲ್ ಫೋಟೋ ಎಡಿಟಿಂಗ್ ಅಂದ್ರೆ ನಾನು ಫುಲ್ ಪರ್ಫೆಕ್ಟ್ ಆಗಿ ನೋಡಿದ್ದೀನಿ. ಅಂದ್ರೆ 1.1 ಸೈಜ್ ಇರ್ತದೆ, ಚೌಕ್ ಸೈಜ್ ಬಂದಿರ್ತದೆ. ಪ್ಲೀಸ್ ಒಂದು 1 ಪಾಯಿಂಟ್ ಇಲ್ಲ, ಒಂದು ಸ್ವಲ್ಪ ಉದ್ದೈತಿ ಫೋಟೋನು. ಇದನ್ನ ಬ್ಯಾಕ್ಗ್ರೌಂಡ್ ಎಲ್ಲಿ ಸಿಗ್ತೈತಿ ಯಾವ ರೀತಿ ಈ ರೀತಿ ಬ್ಲಾಕ್ ಬಿಟ್ಟು ನಾವು ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ಬರ್ಡೇ ಫೋಟೋ ಎಡಿಟಿಂಗ್ ನಾನು ನೀಟಾಗಿ ಎಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಂತ. ನೀವೆಲ್ಲ ಫುಲ್ ವಿಡಿಯೋಸ್ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಬರೋದು ಫ್ರೆಂಡ್ಸ್ ಎಡಿಟಿಂಗ್ ಮಾಡಲಿಕ್ಕೆ. ಫ್ರೆಂಡ್ಸಾ ಯಾವ ರೀತಿ ನಾವು ಎಡಿಟಿಂಗ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಮ ಮೊಬೈಲಲ್ಲಿ ತಿಳಿಸ್ಕೊಡ್ತೀನಿ ಅಂತ. ಬಟ್ ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂತ ನೋಡೋಣ. ಕೊಂಡ್ರೆ ನಾನು ಯಾವ ರೀತಿ ನಾವು ಎಡಿಟಿಂಗ್ ಮಾಡ್ಬೇಕು ನೀಟಾಗಿ ತಿಳಿಸ್ತೀನಿ ಅಂತ ತಿಳಿಸ್ತಾನೆ ನಿಮಗೆ. ಒಂದು ಎಕ್ಸಾಂಪಲ್ ವಿಡಿಯೋಸನ್ನು ನೋಡ್ಕೊಡ್ತೀನಿ ಸರ್. ಜಸ್ಟ್ ಒಂದು ಪಿಕ್ಸಾರ್ಟ್ ಅಪ್ಲಿಕೇಶನ್ ನಾವು ಓಪನ್ ಮಾಡ್ಕೋಬೇಕಾಗೈತಿ. ನಿಮ್ಮ ಮೊಬೈಲಲ್ಲಿ ಈ ರೀತಿ ಎಲ್ಲ ಸ್ಟೋರೇಜ್ ಇರುತ್ತೆ ಫ್ರೆಂಡ್ಸ್. ಈ ರೀತಿ ಸ್ಟೋರೇಜ್ ಇದೆ. ಪಿಕ್ಸಾರ್ಟ್ ಅಪ್ಲಿಕೇಶನ್ ಚಾರ್ಜಿಂಗ್ ಬಾಕ್ಸ್ ಕಡೆ ಒಂದು ಗುಲಾಬಿ ಕಲರ್ ಒಂದು ನೀಲಿ ಕಲರ್ ಅಥವಾ ಪಿ ಅನ್ನೋದು ಆಪ್ಷನ್ ಐತೆ ನೋಡ್ಕೊಳ್ಳಿ. ಪಿಕ್ಸಾರ್ಟ್ ಅಪ್ಲಿಕೇಶನ್ ಬಲ್ಗಡೆ ಸರ್ ತೀರ ಮೇಲ್ಗಡೆ ತೋರಿಸ್ತೀನಿ. ಈ ಪಿಕ್ಸಾರ್ಟ್ ಅಪ್ಲಿಕೇಶನ್ ಮೇಲೆ ನಾನು ಈ ರೀತಿ ಕ್ಲಿಕ್ ಮಾಡ್ಕೋತೀನಿ. ಮೊಬೈಲ್ ಇನ್ಸ್ಟಾಲ್ ಹಾಕೋಣ. ಈ ರೀತಿ ಪೇಜ್ ಆನ್ ಆಕೈತಿ. ಪೇಜ್ ಆನ್ ಹಾಕೊಂಡು ನಾವು ಏನಕ್ಕೈತಿ ಎಡಿಟಿಂಗ್ ಮಾಡ್ಲಿಕ್ಕೆ ಪೇಜ್ ಆನ್ ಆಕೈತಿ. ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ. ಆನ್ ಇಟ್ಕೊಂಡು ಆದ ನಂತರ ಫಸ್ಟ್ನೇದು ಎಡಿಟ್ ಈ ಫೋಟೋ ನೋಡಿ. ಫಸ್ಟ್ನೇದು ಗುಲಾಬಿ ಕಲರ್ ಆಪ್ಷನ್ ನಾವು ಪಟ್ಟಿ ಐತೆ ನೋಡ್ಕೊಳ್ಳಿ. ಪಟ್ಟಿ ಎಷ್ಟು ಬಂದಾವು 2 4 6 ಪಟ್ಟಿ ಬಂದಾವು. ಫಸ್ಟ್ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಫಸ್ಟ್ನೇದ್ರ ನಾವು ಈ ರೀತಿ ನಮ್ಮ ಪೇಜ್ ಅನ್ನೋದು ಆನ್ ಆಗುತ್ತೆ ಫ್ರೆಂಡ್ಸ್. ಪೇಜ್ ಆನಾದ್ರೆ ಏನು ಮಾಡ್ಕೊಳ್ಬೇಕು, ಎಡಗಡೆ ಸೈಡ್ ತೀರ ಮೇಲ್ಗಡೆ ಅಂದರೆ ಇಲ್ಲೇ ಇಲ್ಲ. ನಾನು ಸ್ಟಾರ್ಟಿಂಗ್ ಡೇ ಇದ್ದರೆ ಇಲ್ಲೇ ಫೋಟೋ ಕ್ಲಿಕ್ ಮಾಡ್ಕೊಂಡು ನಾನು ಸ್ಟಾರ್ಟಿಂಗ್ ಡೇ ಇಲ್ಲ ಆ ಉದ್ದೇಶಕ್ಕಾಗಿ ನಾನು ಏನು ಮಾಡ್ತೀನಿ, ಫೈಲ್ದಲ್ಲಿ ಕ್ಲಿಕ್ ಮಾಡ್ಬೇಕಾದ್ರೆ ಎಡಗಡೆ ಸೈಡ್ ತೀರ ಮೇಲ್ಗಡೆ ಗುಡ್ಲೆ ಆಪ್ಷನ್ ಐತೆ. ಅದ್ರ ಬಾಜುಕ RECNT ಐತೆ. ಆ ಇಂಗ್ಲೀಷ್ ಅಕ್ಷರದ ನೋಡ್ಕೊಳ್ಳಿ. ತೀರ ಮೇಲ್ಗಡೆ ಗುಡ್ಲೆ ಆಪ್ಷನ್ ಬಾಜುಕ ಇಂಗ್ಲೀಷ್ ಅಕ್ಷರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಈ ರೀತಿ ನಮ್ಮ ಸ್ಟೋರೇಜ್ ಫೈಲ್ಸ್ ಒಟ್ಟು ಆನ್ ಹಾಕೋ. ಈ ರೀತಿ ಪೇಜ್ ಆನ್ ಹಾಕೊಂಡು ನಮ್ಗೆ ಏನಕ್ಕೈತಿ ಯಾವ ಫೈಲ್ದಲ್ಲಿ ಅಂತ ಇದನ್ನು ನಾವು ತೊಗೊಳ್ಬೋದು. ನಾನು ಪಿಂಟ್ರೆಸ್ಟ್ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡಿದಂಥ ಒಂದು ಫಿಕ್ಸ್ ಅದ್ರೊಳಗಿದಾವು. ಆ ಫೈಲ್ದಲ್ಲಿ ಇದಾವೆ. ಈ ರೀತಿ ನಮ್ಮೆಲ್ಲ ಫೈಲ್ ಒಂದು ಓಪನ್ ಆಯಿತು. ಓಪನ್ ಆದರೂ ನಾನು ಇಲ್ಲೇ ಆಯ್ತು ನೋಡ್ಕೊಳ್ಳಿ. ಈ ರೀತಿ ಬ್ಯಾಕ್ಗ್ರೌಂಡ್ ಐತಿ. ಈ ಬ್ಯಾಕ್ಗ್ರೌಂಡ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತೀನಿ ಅಷ್ಟೇ. ಎಲ್ಲೂ ಓದ್ ಹಾಕಂಗಿಲ್ಲ ಏನಲ್ಲ. ಜಸ್ಟ್ ಕ್ಲಿಕ್ ಮಾಡ್ತೀನಿ ಅಷ್ಟೇ. ಈ ರೀತಿ ಆಟೋಮೆಟಿಕ್ ಬಂದು ಫೋಟೋ ಸೆಲೆಕ್ಟ್ ಆಯಿತು. ಅಂದರೆ ಹಿಂದಿನ ಬ್ಯಾಕ್ಗ್ರೌಂಡ್ ಇಮೇಜನ್ನು ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಹಾಕೊಂಡು ನಾವು ಏನು ಇದಕ್ಕೆ ಫೋಟೋಗಳು ಆ್ಯಡ್ ಮಾಡಬೇಕು. ಫೋಟೋಗಳು ಕಂಪ್ಲೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಆ್ಯಡ್ ಮಾಡಲಿಕ್ಕೆ ಎಲ್ಲರಿಗೂ ಬರ್ತೈತಿ. ಈ ಕರಿ ಬಾರ್ಡರ್ ಒಳಗಷ್ಟು ನಾವು ಈ ಕರಿ ಪಟ್ಟಿ ಒಳಗಷ್ಟು ನಾವು ಆ್ಯಡ್ ಮಾಡ್ಕೊಳ್ಬೇಕಾಗ್ತೈತಿ. ಚೆನ್ನಾಗಿ ಕಾಣುವಾಗ ಅದು ಉದ್ದೇಶಕ್ಕಾಗಿ ನಾನು ಏನು ಗೊತ್ತೀನಿ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಈ ಜಸ್ಟ್ ಅದನ್ನ ಯಾವ ರೀತಿ ನಾವು ಸೆಲೆಕ್ಟ್ ನೋಡ್ಕೊಳ್ಬೇಕಾದ್ರೆ ಈ ಬ್ಯಾಕ್ಗ್ರೌಂಡ್ ಎಲ್ಲಿ ಸಿಗ್ತೈತಿ ಯಾವ ಥರ ಸಿಗ್ತಾವಂತೆ ನಾನು ನೀಟಾಗಿ ಎಲ್ಲ ತಿಳಿಸ್ತೀನಿ ಅಂತ ತಿಳಿಸ್ತಾ ನಿಮ್ಗೆ ಇದನ್ನ ವಿಡಿಯೋಸ್ ನೋಡ್ಕೊಳ್ಳಿ. ಆನಂತರ ನಿಮ್ಗೆ ಹೆಲ್ಪ್ ಆಕೈತಿ. ಸಿಕ್ಕೋದಕ್ಕೂ ಈ ಬ್ಯಾಕ್ಗ್ರೌಂಡ್ ತೊಗೊಂಡಕ್ಕೂ ವಿಡಿಯೋ ನೋಡೋದಕ್ಕೂ ಹೆಲ್ಪ್ ಆಗಬೇಕು. ಆ ಉದ್ದೇಶಕ್ಕೆ ನಾನು ಹೇಳ್ತೀನಿ. ಜಸ್ಟ್ ನೋಡ್ಕೊಳ್ಳಿ. ಇಲ್ಲಿ ಫೋಟೋ ಹಾಕ್ಲಿಕ್ಕೆ ತಳಗಿನ ಎಫೆಕ್ಟ್ ಒಳಗೆ ಅಂತಲ್ಲ. ಇನ್ನು ತಳಗಿನ ಎಫೆಕ್ಟ್ ಒಳಗಡೆ ತಳಗಡೆ ಏನಾಕೈತಿ, ತಳಗಿನ ಎಫೆಕ್ಟ್ ಒಳಗೆ ಈ ರೀತಿ ಇರ್ತಾವೆ. ಇನ್ನು ಎಡಗಡೆ ಸರ್ಚ್ ಒಳಗೆ ಸರ್ತವೆ. ಈ ರೀತಿ ಸರ್ಚಕ್ಕೂ ಸೆಂಟ್ರ್ ಆಪ್ಷನ್ಸಲ್ಲಿ ತಳಗಡೆ ಒಂದು 2 ಫೋಟೋ ಮಾಡಲಿಕ್ಕೆ ನಮ್ಗೆ ಅವಕಾಶ ಐತಿ. ಅಂದರೆ 2 ಫೋಟೋ ಅನ್ನೋದು ಅವಕಾಶ ಐತಿ. ತಳಗಡೆ ಒಂದು ಎಫೆಕ್ಟ್ ಐತಿ. ತಳಗಡೆ ಒಂದು ಆಪ್ಷನ್ಸ್ ತೋರಿಸ್ತೀನಿ. ಸೆಂಟ್ರ್ ಆಪ್ಷನ್ಸ್ ತಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಸೈಡ್ ಕ್ಲಿಕ್ ಮಾಡಿದ ನಂತರ ಮತ್ತು ಇದೇ ರೀತಿ ಪೇಜ್ ಆಯಿತು. ಮತ್ತು RENT ಐತೆ ಗುಂಡ್ಲೆ ಆಪ್ಷನ್ ಎಡಗಡೆ ಸೈಡ್ ತೀರ ಮೇಲ್ಗಡೆ ಗುಂಡ್ಲೆ ಆಪ್ಷನ್ ಬಜಕ್ಕೆ ಇಂಗ್ಲೀಷ್ ಅಕ್ಷರ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಪೇಜ್ ಆನ್ ಹಾಕೈತಿ. ಈ ರೀತಿ ಪೇಜ್ ಆನ್ ಆಗೋದು ಮತ್ತೆ ಅಲ್ಲೇ ಹೋಗಿ ನಾನು ಅದೇ ಫೈಲ್ದಲ್ಲಿ ನಾನು ಫೋಟೋ ಇಲ್ಲಿದೆ ಫ್ರೆಂಡ್ಸ್. ಫೋಟೋ ಇದು ಕಾರಣಕ್ಕೆ ನಾನು ಇಲ್ಲೇ ಬಂದಾನೆ. ಇದೇ ಫೋಟೋ ಏನು ಮಾಡ್ತೀನಿ, ಒಂದ್ಸಲ ಕ್ಲಿಕ್ ಮಾಡ್ಕೊಂತೀನಿ. ಆನಂತರ 2ನೇ ಸಲ ಕ್ಲಿಕ್ ಮಾಡ್ತೀನಿ. ಆನಂತರ 3ನೇದು 4ನೇದು 4 ಫೋಟೋ ಸೆಲೆಕ್ಟ್ ಆಗ್ಯಾವ ನೋಡ್ಬೋದು ಫ್ರೆಂಡ್ಸ್. ಆನಂತರ ಬಲಗಡೆ ಸಹ ತೀರ ಮೇಲ್ಗಡೆ ADD ಐತೆ ಚಾರ್ಜಿಂಗ್ ಬಾಕ್ಸ್ ತಗಡೆ ಒಂದು 4 ಫೋಟೋ ಸೆಲೆಕ್ಟ್ ಆಗ್ಯಾವ ತೋರಿಸೈತದೆ. 2 ಆಗ್ಯಾವು 2 ತೋರಿಸಿತ್ತು ಅಂದರೆ 4 ಫೋಟೋ 2 ಆಗ್ಯಾವ ಅಂದಂಗದ. ಆ ನೀಲಿ ಕಲರ್ ಅಕ್ಷರ ಮ್ಯಾಗೆ ADD 2 ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಏನಿದೆ ಒಟ್ಟು ಫೋಟೋ ಬಂದು ಇಲ್ಲಿ ಸೆಲೆಕ್ಟ್ ಆದವು. ಜಸ್ಟ್ ಸ್ಕ್ರೀನ್ ಮೇಲ್ಗಡೆ ಬಂದು ಗೊತ್ತಾಯಿತು. ಇದನ್ನು ಒಂದು ಕಡೆ ಸೈಡ್ ಓಪನ್ ಇಟ್ಕೊಳ್ಳಿ. ನನ್ನ ಹಿಂದರ್ಸಿ ನೋಡೋಣ. ಆನಂತರ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿದೆ ನಾನು. ಆನಂತರ ಕೆಳಗಡೆ ಸೈಡ್ ನೋಡ್ಕೊಳ್ಳಿ. ಕೆಳಗಡೆ ತೀರ ತಗಡೆ ನೋಡ್ಕೊಳ್ಳಿ. ಫಸ್ಟ್ನೇ ಪ್ಲಸ್ ಸೆಕೆಂಡ್ ಬಿಟ್ಟು 4ನೇದ್ರ ಮೇಲೆ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 4ನೇದ್ರ ಮೇಲೆ ತೋರಿಸೋದನ್ನ ತರತಾಗ ಸೆಂಟರ್ ಆಪ್ಷನ್ಸಲ್ಲಿ ಈ ರೀತಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಫೋಟೋ ಅನ್ನೋದು ಕ್ರಾಪ್ ಮಾಡ್ಕೊಳ್ಬೇಕಾಗ್ತೈತಿ. ಯಾಕೆ ಕ್ರಾಪ್ ಮಾಡ್ಕೋಬೇಕಂದ್ರೆ ಅಲ್ಲಿ ಬ್ಲ್ಯಾಕ್ ಕಲರ್ ಒಳಗಡೆ ನಮ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಬೇಕಲ್ಲ. ಆ ಉದ್ದೇಶಕ್ಕಾಗಿ ಕ್ರಾಪ್ ಮಾಡ್ಕೊಳ್ಬೇಕಾಗ್ತೈತಿ. ಕ್ರಾಪ್ ಮಾಡ್ಕೊಳ್ಳಿ ಈ ರೀತಿ. ಓಕೆ, ಕ್ರಾಪ್ ಆದ್ಕೊಂಡು ನಾವು ಏನು ಮಾಡಬೇಕು, ಇನ್ನೊಂದು ಸ್ವಲ್ಪ ಹತ್ತು ಮಾಡ್ಕೊಂಡು ಇರ್ತೀವಿ. ಆನಂತರ ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ತೋರಿಸ್ತಾನೆ. ಓಕೆ, ಬಲ್ಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ನಂತರ ನಾವು ಇಲ್ಲಿ ತಂದು ಇಟ್ಕೊಂಡು ಮತ್ತೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ರೀತಿ ಫೋಟೋ ಅದಾವು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೋದಾಯಿತು. ತಗಡೆ ಫಸ್ಟ್ನೇದು ಪ್ಲಸ್ ಸೆಕೆಂಡ್ ಬಿಟ್ಟು ಕೆಳಗಡೆ ಸೈಡ್ ತಗಡೆ ಪ್ಲಸ್ ಸೆಕೆಂಡ್ ಬಿಟ್ಟು 4ನೇದ್ರ ಮೇಲೆ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಇದು ತಳಗಡೆ ಏನು ಪೇಜ್ ಸೆಲೆಕ್ಟ್ ಮಾಡ್ಕೊಂಗಿಲ್ಲ. ಅಂದ್ರೆ ನಾವು ಸೈಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ. ಡೈರೆಕ್ಟಾಗಿ ನಾವು ಫೋಟೋನ ಕಟ್ ಮಾಡ್ಕೊಳ್ಬೇಕಾಗ್ತೈತಿ. ಈ ರೀತಿ ಕಟ್ ಆದ ನಂತರ ಬಲಗಡೆ ಸೈಡ್ ರೈಟ್ ಮಾರ್ಕ್ ಕ್ಲಿಕ್ ಮಾಡ್ತೀನಿ ಅಂತ ನೋಡುತ್ತೋ. ಇನ್ನು ನೋಡ್ಕೊಳ್ಳಿ ಯಾವ ರೀತಿ ಐತೆ ಅಂತ ತೋರಿಸ್ತೀನಿ. ಈ ರೀತಿ ಜೂಮ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲಾನು ಜೂಮ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಹೊಳ್ಳಿ ನಾನು ವಾಪಸ್ ಏನು ಮಾಡ್ತೀನಿ, ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಾಪಸ್ಸು ಇರಲಿ ಬಿಡು ಫ್ರೆಂಡ್ಸ್, ನಿಮ್ಗೆ ತೋರಿಸ್ತೀನಿ.
ಈಗ ಏನು ಜಸ್ಟ್ ಒಂದು ಸ್ವಲ್ಪ ಹಿಂಗೆ ಏನಾದ್ರು ಫೋಟೋಗಳು ಏನಾರು ಭಾಳ ಇದಾಗಿದ್ದು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿ ಸರ್ಚ್ ಮಾಡ್ಕೊಂಡು ಫೋಟೋಸ್ ಹೊತ್ತು ಕಡೆ ಒಂದು 4 ಟಿಕ್ ಇದಾವೆ ಟಿಕ್ ಹಿಡ್ ಜಿಗ್ಯಾಡ್ರೆ ಇಲ್ಲಿ ನೋಡ್ಕೊಳ್ಳಿ ತೋರಿಸ್ತೀನಿ ಈ ರೀತಿ ನಾವು ಫೋಟೋ ಟಿಕ್ ಹಿಡ್ ಜಿಗ್ಯಾಡ್ರೆ ಈ ರೀತಿ ಹಾಕವು ಹೊಳ್ಳಿ ನೋಡ್ಕೊಳ್ಳಿ ಇಲ್ಲಿ ತೋರಿಸ್ತೀನಿ ಹೊಳ್ಳಿ ಈ ಫೋಟೋ ಅನ್ನೋದು ಈ ವಾಪಸ್ ಈ ಕಡೆ ಬರ್ತೈತಿ ಈ ಕಡೆ ಮರೆ ನಿಂತದ್ದು ಈ ಕಡೆ ಮರೆ ಈ ಕಡೆ ಮರೆ ನಿಂತದ್ದು ಈ ಕಡೆ ಮರೆ ಹಿಂಗೆ ವಾಪಸ್ ಅನ್ನೋದಕ್ಕೋ ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತಿತ್ತು ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಭಾಳ ಮುಖ ಆಗಲು ಮಾಡೋಕೆ ಹೋಗಬೇಡಿ, ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆನಂತರ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಬಂದು ಒಂದು ಸ್ವಲ್ಪ ಜೂಮ್ ಮಾಡ್ಕೊಂಬಂದು ಇಟ್ಟು ಕರೆಕ್ಟಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಇಟ್ಕೊಂಡು ಮತ್ತೆ ಈ ಫಸ್ಟ್ನೇ ಫೋಟೋ ಇದೊಂದು ಫೋಟೋ ಐತಿ ತರ ತೆಗಡೆ ಪ್ಲಸ್ ಮೇಲೆ ಬಿಟ್ಟು ಹಾಕೋದು ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ಈ ರೀತಿ ಕ್ರಾಪ್ ಮಾಡ್ಕೊಳ್ಳಿ ಪೂರ. ಓಕೆ, ಕ್ರಾಪ್ ಮಾಡ್ಕೊಂಡು ಹಾಕೊಂಡು ಇಲ್ಲಿ ತೊಗೊಂಬಂದು ಇಟ್ಕೊಂಡು ನಾನು ಏನು ಮಾಡ್ತೀನಿ ಇಲ್ಲಿ ಲಾಸ್ಟಿಗೆ ಇಟ್ಕೋತೀನಿ. ಜೂಮ್ ಔಟ್ ಕಡಿಮೆ ಮಾಡ್ಕೊಳ್ಳಿ, ಸ್ಕ್ರೀನ್ ಒಳಗಡೆ ಜೂಮ್ ಕಡಿಮೆ ಮಾಡ್ಕೊಂಡು ಈ ರೀತಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬ್ಲ್ಯಾಕಲ್ಲಿ ಎಲ್ಲೈತೋ ಅಲ್ಲೆಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಮತ್ತೆ ಏನು ಮಾಡ್ಕೊಂಡು ಫಸ್ಟ್ನೇ ಫೋಟೋ ಏನೈತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡ್ ನೋಡ್ಕೊಳ್ಳಿ ರೈಟ್ ಮಾರ್ಕ್ ಐತಿ ತೀರಾ ಮೇಲ್ಗಡೆ ರೈಟ್ ಮಾರ್ಕ್ ಐತಿ ಅದ್ರ ಕೆಳಗಡೆ ಒಂದು ಚೌಕ್ ಆಪ್ಷನ್ಸ್ ಐತಿ ಸ್ಕ್ರೀನ್ ಮೇಲೆ ಟಚ್ ಮಾಡತ್ತೆ ನೋಡ್ಕೊಳ್ಳಿ ಇಲ್ಲಿ ಬರತ್ತ ನೋಡ್ಕೊಳ್ಳಿ ಆಪ್ಷನ್ಸು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ನಾನು ಏನು ಮಾಡ್ತೀನಿ ಇಲ್ಲಿ ನಾವು ಫೋಟೋ ಸೆಲೆಕ್ಟ್ ಮಾಡಿದ್ದನ್ನು ಕ್ಲಿಕ್ ಐತಿ ಅಲ್ಲೇ ಎಷ್ಟನೇದು ಫಸ್ಟ್ನೇ ಫೋಟೋ ಪರ್ಸನ್ನ ವಾಯ್ಸ್ ಮಾಡೋದೈತಿ ಆನಂತರ ಎರಡನೇದು ಮೂರನೇದು ನಾಲ್ಕನೇದ್ರ ಮೇಲೆ ಫೋಟೋ ಕ್ಲಿಕ್ ಮಾಡಿದೈತಿ ವಾಪಸ್ ಅದ್ರ ಮೇಲೆ ಇನ್ನೊಂದು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಈ ರೀತಿ ಪೇಜ್ ಏನೈತಿ ಇಲ್ಲಿ ಕ್ಲಿಕ್ ಮಾಡ್ಬೇಕು ಫ್ರೆಂಡ್ಸ್. ಬಲಗಡೆ ಸೈಡ್ ದಂಡಿ ತೋರಿಸತ್ತೆ ಫೋಟೋ ಹೋಗೋಣ ಒಟ್ಟು ಯಾರು ಮಾಡಿದ ಫೋಟೋಗಳು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ನಂತರ ಡೂಪ್ಲಿಕೇಟ್ ಅಂತೇಳಿ ಒಂದು ಆಪ್ಷನ್ ಐತೆ ನೋಡ್ಕೊಳ್ಳಿ ತೋರಿಸತ್ತೆ ಮೂರನೇದು. ಆ ಡೂಪ್ಲಿಕೇಟ್ ಮೇಲೆ ಒಂದು ಕ್ಲಿಕ್ ಮಾಡೋಣ. ಡೂಪ್ಲಿಕೇಟ್ ಮತ್ತೊಂದು ಆಯಿತು ಡೂಪ್ಲಿಕೇಟ್ ಮತ್ತೊಂದು ಇಲ್ಲಿ ತೊಗೊಂಬಂದು ಇಟ್ಕೊಳ್ಳೋಣ ಫ್ರೆಂಡ್ಸ್. ಅಂದ್ರೆ ನಾನು ಫೋಟೋ ಒಂದೇ ಇನ್ನೊಂದು ಹಾಕೊಂಡು ನಡೀತಿತ್ತು ಪರವಾಗಿಲ್ಲ. ನಾನು ಒಂದು ಫೋಟೋನ ಯಾಡ್ ಮಾಡ್ತೀನಿ ಇಷ್ಟ ಮತ್ತೇನಿಲ್ಲ ಅದ್ರಂತೂ ಏನು ಮತ್ತೊಂದು ಏನೋ ಕರ್ತವ್ಯವಿಲ್ಲ ಏನು ಅದರಿಂದ ಏನು ತೊಂದರೆ ಇಲ್ಲ. ಜಸ್ಟ್ ಅದು ಫೋಟೋ ಚಂದ ಕಾಣಲಿ ಅನ್ನೋ ಉದ್ದೇಶಕ್ಕೆ ನಾನು ಮಾಡತ್ತೀನಿ ಮತ್ತೇನಿಲ್ಲ. ಇಷ್ಟಕ್ಕೂ ನಾವು ಇನ್ನೂ ಫಸ್ಟ್ನೇ ಫೋಟೋ ಸೆಲೆಕ್ಟ್ ಮಾಡ್ಕೋಕ್ಕಿಂತ ಮುಂಚೆ ನಾನು ಇಲ್ಲಿ ಒಂದು ಸ್ವಲ್ಪ ನೋಡ್ಕೊಳ್ಳಿ ಬರಲ್ ಸೈಡ್ ಲೇಯರ್ ಮೇಲೆ ದಂಡಿ ಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಒಂದು ಎರಡನೇ ಫೋಟೋ ಸೆಲೆಕ್ಟ್ ಮಾಡಿದೈತಿ ಅದು ತೊಗೊಂಬಂದು ತಾರ ತಗಡಿ ಇಟ್ಕೋತೀನಿ ಎಲ್ಲರ ಓಕೆ ಇಲ್ಲಿ ತಾರ ತಗಡಿ ಇಟ್ಕೋತೀನಿ. ಕೆಳಗಡೆ ಸೈಡ್ ಇಟ್ಕೊಂಡ್ರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೇನು ಮಾಡ್ರು ಈ ಫಸ್ಟ್ನೇ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿ ವಾಪಸ್ ಕೆಳಗಡೆ ಎಫೆಕ್ಟ್ಗಳು ಏನದಲ್ಲ ಇವ್ನು ಎರಗಡೆ ಸಲ ಸರ್ಸ್ಕೊಂಡು ಒಂದು ಬ್ಲೆಂಡ್ ಅನ್ನೋದು ಆಪ್ಷನ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ತಾರ ಕೆಳಗಡೆ ಎಫೆಕ್ಟ್ಗಳು ತೋರಿಸ್ತೀನಿ ಎಫೆಕ್ಟ್ಸ್ ಐತೆ ತಾರ ತಗಡೆ ಅಥವಾ ಎಫೆಕ್ಟ್ ಬಾಜುಕ್ ನಾನು ಒಂದು ಬ್ಲೆಂಡ್ ಅನ್ನೋದು ಎರಡು ಗಲಿ ಥರ ಅದಾವ ಅದ್ರ ಮೇಲೆ ಸೆಂಟರ್ ಆಪ್ಷನ್ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಸ್ಕ್ರೀನ್ ಬರ್ತೈತಿ ಇದು ಬರ್ತೈತಿ ಫ್ರೆಂಡ್ಸ್ ಈ ರೀತಿ ಎಲ್ಲಾನು ಸೈಜ್ ಬರ್ತಾರೆ ಲೈಟ್ ಬರ್ತೈತಿ ಯಾವ ಬೇಕೋ ನಮ್ಗೆ ಅವ್ನು ಯಾರು ಮಾಡ್ಕೊಳ್ಬೇಕಾಗೈತಿ ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತು ಅದು ಸೆಲೆಕ್ಟ್ ಮಾಡ್ಕೊಂಡು ನಾನು ಲೈಟನ್ನು ಇರ್ತೈತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆನಂತರ ಇದನ್ನು ಫೋಟೋ ಸೆಲೆಕ್ಟ್ ಮಾಡ್ತೀನಿ ಅದೇ ಥರ ನಾನು ಜಸ್ಟು ಬ್ಲ್ಯಾಂಡ್ ಒಳಗಡೆ ಹೋಗಿ ವಾಪಸ್ಸು ತೊಗೊಂಬಂದು ಇಲ್ಲಿ ಇಟ್ಕೋತೀನಿ ನಾನು ಒಟ್ಟೂ ಹಾಕೋತೀನಿ ಅದೇ ಥರನ ಸೇಮ್ ಒಟ್ಟೂ ಹಾಕೋತೀನಿ ಜಸ್ಟ್ ನೋಡ್ಕೊಳ್ಳಿ. ಓಕೆ, ಸೇಮ್ ಟು ಫ್ರೆಂಡ್ಸೇ ನೋಡ್ಕೊಳ್ಳಿ ಯಾವ ರೀತಿ ಐತೆ ಸೇಮ್ ಟು ಹಾಕೋತೀನಿ ನಾನು. ಓಕೆ, ಇಷ್ಟರ ಕೆಲಸ ಮುಗಿತಾ ಅನ್ನಕ್ಕೆ ಹೋಗ್ಬೇಡಿ ಅಂದ್ರೆ ಕರಿಪಟ್ಟಿ ಒಳಗೆ ಕೂತು ಗ್ರೂ ಆಯಿತು ಅನ್ಕೋಕೆ ಹೋಗ್ಬಿಡಿ ಇನ್ನೊಂದು ಸ್ವಲ್ಪ ಅಳಕಿಸ್ಕೊಳ್ಬೇಕು ಯಾವ ರೀತಿ ಅಳಕಿಸ್ಬೇಕು ತಿಳಿಸ್ತೀನಿ. ಫಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡ್ಕೊಂಡು ನಾನು ಸ್ಕಿಪ್ ಮಾಡ್ಕೊತೀನಿ ಅಂದ್ರೆ ನಿಮ್ಗೆ ಒಂದು ಫೋಟೋ ತೋರಿಸ್ಕೊಟ್ಟು ಅಲ್ಲೇನು ತೆಗೆಸೋಳು ಅರ್ಟೂನ್ ಮಾಡ್ಕೊತ್ಕೊತ್ರು ಒಂದು ಸ್ವಲ್ಪ ಅರ್ಟೂನ್ ತಿದ್ದು ಯಾವ ರೀತಿ ಅಂತ ನೀಟಾಗಿ ತಿಳಿಸ್ತೀನಿ. ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಫಸ್ಟ್ನೇ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ನೋಡ್ಕೊಳ್ಳಿ ತೀರಾ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಸ್ವಲ್ಪ ತಲೆಗಿಳಿಸ್ಕೊತೀನಿ ಫೋಟೋನು. ಓಕೆ, ತೀರಾ ಮೇಲ್ಗಡೆ ಸೈಡು ಸೆಂಟರ್ ಆಪ್ಷನ್ಸಲ್ಲಿ ಇತ್ತೊಂದು ಏರೋ ಮಾರ್ಕ್ ಎರಡು ಅಪೋಸಿಟ್ ಏರೋ ಮಾರ್ಕ್ ಅದಾವು ಅದ್ರ ಬಾಜುಕ ಒಂದು ಪೆನ್ಸಿಲ್ ಐಕನ್ ಐತಿ ಬರಗಡೆ ಸೈಡ್ ತೀರಾ ಮೇಲ್ಗಡೆ ರೈಟ್ ಮಾರ್ಕ್ ಬಾಜುಕನ ಒಂದು ಸೆಂಟರ್ ಆಪ್ಷನ್ಸಲ್ಲಿ ಒಂದು ಪೆನ್ಸಿಲ್ ಐಕನ್ ಐತಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಈ ರೀತಿ ಆಟೋಮೆಟಿಕ್ ಫೋಟೋ ಜೂಮ್ ಆಕೈತಿ ಯಾವ ಫೋಟೋ ಮೇಲೆ ನಾನು ಫಸ್ಟ್ನೇ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಆನಂತರ ಕೆಳಗಡೆ ಒಂದು 4 ಆಪ್ಷನ್ಸ್ ಬಂದು ಬ್ರೆಸ್ಗಳು 4 ಆಪ್ಷನ್ಸ್ ಬಂದು ಎರಡನೇ ಬ್ರೆಸ್ ಹೋಗ್ತಿ ಈ ರೀತಿ ಇಲ್ಲಿ ಮೂರನೇದ್ರ ಮೇಲೆ ಕ್ಲಿಕ್ ಮಾಡ್ಕೊ ಪೆನ್ಸಿಲ್ ಐಕನ್ ಐತಿ ಅದ್ರ ಮೇಲೆ ಮೂರನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಸಲ ಟೈಪ್ ಮಾಡ್ಕೊಳ್ಳಿ ಅಲ್ಲಿ ಅದ್ರ ಮೇಲೆ ಇಲ್ಲಿ ಏನೋ ಬಂದಲ್ಲ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಕ್ಕೆ ಹೋಗ್ಬಿಡಿ ಕೆಳಗಡೆ ಏನೇನು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಲಿ ಚೌಕ್ ಅಂದ್ರೆ ಎಷ್ಟು ನೀಲಿ ಕಲರ್ ಒಂದು ಚೌಕ್ ಪಟ್ಟಿ ಬಂದಿಲ್ಲ ಅದ್ರ ಮೇಲೆ ಇನ್ನೊಂದ್ಸಲ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಈ ರೀತಿ ಸರ್ಚಾಡೋ ಬರ್ತಾವೆ ಆಪ್ಷನ್ಸ್ಗಳು ಇದ್ರೊಳಗೆ ನಾವು ಯಾವ್ದು ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೋಬೇಕಾಕೈತಿ. ನಾನು ಏನು ಮಾಡ್ತೀನಿ ಲಾಸ್ಟ್ನೇದು ಒಂದು 1% ಇಟ್ಕೋತೀನಿ ಎರಡನೇದು ಒಂದು 75 ಇಟ್ಕೋತೀನಿ ನನ್ನ ಫ್ರೆಂಡ್ಸ 75 ಇಟ್ಕೋತೀನಿ. ಒಂದೇದು ಏನಾಗಿತ್ತು ಒಂದೇದು ಒಂದು 50-60 ಈ ರೀತಿ ಇಟ್ಕೊಂಡು ಯಾವ ರೀತಿ ನಿಮ್ಗೆ ಅಡ್ಜಸ್ಟ್ ಆಗುತ್ತೋ ಆ ರೀತಿ ಸರ್ಚ್ ಹಿಡ್ಕೊಂಡು ಅದನ್ನ ಈ ರೀತಿ ಅಳ್ಕಿಸ್ಕೊಳ್ಳಿ ಫ್ರೆಂಡ್ಸ್ ಗೊತ್ತಾಯಿಲ್ಲ ಈ ರೀತಿ ಅಳ್ಕಿಸತ್ತೆ ನೋಡ್ಕೊಳ್ಳಿ ಗೊತ್ತಾಗೈತೆ ಫ್ರೆಂಡ್ಸ್ ನಿಮಗೆಲ್ಲ ನೀಟಾಗಿ ಅರ್ಥ ಆಯ್ತು ಅನ್ನಂಗಾಯ್ತು ನೋಡ್ಕೊಳ್ಳಿ ಆಟೋಮೆಟಿಕ್ ನೋಡ್ಕೊಳ್ಳಿ ಆ ಬ್ಲ್ಯಾಕ್ ಕಲರ್ ಒಳಗೆ ಅಡ್ಜಸ್ಟೆಡ್ ಚಂದ ಹಾಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ ನಮ್ಗೆ ಅಂದ್ರೆ ಸೈಡ್ ಇರ್ತೈತಿಲ್ಲ ಅದು ಸೈಡೆಲ್ಲ ಕವರ್ ಆಕೈತಿ ಫ್ರೆಂಡ್ಸ್ ಈ ರೀತಿ ಕವರ್ ಆಕೈತಿ ನೋಡ್ಕೊಳ್ಳಿ ಕವರ್ ಯಾವ ರೀತಿ ಆಕೈತಿ ಅಂತ ನೋಡ್ಕೊಳ್ಳಿ ಈ ರೀತಿ ತೋರ್ಸಾತೀನಿ ಎಲ್ಲ ನಿಮ್ಮ ನೀಟಾಗಿ. ಓಕೆ, ನಿಮ್ಗೆ ನೀಟಾಗೆಲ್ಲ ಅರ್ಥ ಆಗಲಿ ಉದ್ದೇಶಕ್ಕೆ ನಿಮ್ಗೆ ನೀಟಾಗೆಲ್ಲ ತೀಸ್ಕೊಟ್ಟೇನಂತ ನೋಡ್ಕೊಳ್ಳಿ ಈ ರೀತಿ ಬ್ಲ್ಯಾಕ್ ಕಲರ್ ಒಳಗೆಲ್ಲ ನಮ್ಗೆ ಅಡ್ಜಸ್ಟ್ ಆಕೈತೆ ನೋಡ್ಕೊಳ್ಳಿ. ಓಕೆ, ಈ ರೀತಿ ಅಡ್ಜಸ್ಟ್ ಆಯಿತು. ಅಡ್ಜಸ್ಟ್ ಆದ್ರೆ ಬರಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಎರಡನೇ ಫೋಟೋ ಮೇಲೆ ಇದೊಂದು ತೋರಿಸಿ ಸ್ಕಿಪ್ ಮಾಡ್ತೀನಿ. ಆಮೇಲೆ ತೀರಾ ಮೇಲ್ಗಡೆ ಸೆಂಟರ್ ಆಪ್ಷನ್ಸಲ್ಲಿ ಒಂದು ಪೆನ್ಸಿಲ್ ಐಕನ್ ಐತಿ ಅಪೋಸಿಟ್ ಏರ್ ಮಾರ್ಕ್ ಅದಾವಲ್ಲ ಅದ್ರ ಬಾಜುಕನ ಅದನ್ನು ಕ್ಲಿಕ್ ಮಾಡ್ಕೊಂಡು ಅದಂತರ ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ 4 ಆಪ್ಷನ್ಸ್ ಒಳಗದಾವು ಅದನ್ನು ಮೂರನೇದ್ರ ಮೇಲೆ ಕ್ಲಿಕ್ ಮಾಡಿದ್ದನ್ನ ಐತಿ ಅದ್ರ ಮೇಲೆ ಇನ್ನೊಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು 60-70 ಇದನ್ನ ಇಟ್ಕೊಳ್ಳಿ ಆನಂತರ ಒಂದು 75% ಇದನ್ನ ಇಟ್ಕೊಳ್ಳಿ
ಆನಂತರ ಇದನ್ನ 1% ಮಾಡ್ಕೊಳ್ಳಿ ಜೊಕೊಂಬಂದು ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ತೋರ್ಸಾತ ನೋಡ್ಕೊಳ್ಳಿ, ಜೂಮ್ ಔಟ್ ಕಡಿಮೆ ಮಾಡ್ಕೊಳ್ಳಿ, ಈ ರೀತಿ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೋ ದೊಡ್ಡ ತೊಂದರೆ ಇಲ್ಲ, ಅಳಗಿಸ್ಕೊಂಡು ಬಂದು ದೊಡ್ಡ ತೊಂದರೆ ಏನೋ ನಾವು ಎಡಿಟಿಂಗ್ ಮಾಡಿ ಕಷ್ಟಪಷ್ಟು ಗುರು ಏನೋ ಸಾಸಾಯ್ತಿಲ್ಲ ಇದ್ರೊಳಗಡೆ ಕಲ್ಕೊಳ್ಬೇಕು. ಕಲ್ಕೊಂಡ್ರೆ ಬರ್ಡೇ ಫೋಟೋಗಳೆಲ್ಲ ಯೂಸ್ ಆಗೈತೆ ಫ್ರೆಂಡ್ಸ. ಇವ್ರು ಕಲ್ಕೊಂಡ್ರೆ ಜಸ್ಟು ಹೇಳೋ ಸ್ಟಿಪ್ಸ್ ಎಲ್ಲ ನೋಡ್ಕೊಂಡು ಕಲ್ಕೊಂಡ್ರೆ ನಿಮ್ಮ ಮನೆಯ ಫ್ಯಾಮ್ಲಿದು ಬರ್ಡೇ ಎಡಿಟಿಂಗ್ ಮಾಡಿ ನಾರ್ಮಲ್ ರೀಲ್ಸ್ ನೋಡ್ಕೊಂಡು ಕೂತಿರ್ತೀವಿ, ಅದ್ರ ಬಗ್ಗೆ ನೋಡ್ಕೊಂಡು ಎಡಿಟಿಂಗ್ ಮಾಡೋದು ಕಲ್ಕೊಳ್ಳಿ ಫ್ರೆಂಡ್ಸ. ಮತ್ತೇನಿಲ್ಲ, ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳಿದೆ. ನಿಮ್ಮ ಇಷ್ಟದಂತೆ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ, ನಿಮ್ಮ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ, ಬಲಗಡೆ ಸೈಡ್ ಒಂದ್ಸಲ ಗುರು ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ. ಏನಂದ್ರೆ ಬಲಗಡೆ ಸೈಡ್ ರೈಟ್ ಮಾರ್ಕ್ ಏನು ಕ್ಲಿಕ್ ಮಾಡ್ತೀವಲ್ಲ ಅದನ್ನು ಡಬಲ್ ಟೈಲ್ನಿಂಗ್ ಕ್ಲಿಕ್ ಮಾಡೋಕೆ ಹೋಗಬೇಡಿ ದಯವಿಟ್ಟು. ಅಷ್ಟೇ ಒಂದೇ ಸಲ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದ್ಸಲ ಕ್ಲಿಕ್ ಆಯ್ತಾ ಇಷ್ಟ ಮಾಡ್ಕೊಳ್ಳಿ. ಇದೆಲ್ಲರೂ ಇದಂಗೈತೆ ಹಂಗೆ ಪ್ರಿಂಟ್ ಆಗಿಬಿಡ್ತದೆ ಅದು ಡಿಸ್ಕಿಗೆ. ನಾನು ಏನು ಮಾಡ್ತೀನಿ, ಬಂದ್ ಮಾಡ್ಕೊತೀನಿ. ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಅಂದ್ರೆ ಬಂದ್ ಮಾಡ್ಕೊತೀನಿ, ಅಂದ್ರೆ ಪ್ಲೇ ಬಂದ್ ಮಾಡ್ಕೊಂಡು ನಾನು ಎರಡು ತಿದ್ಕೊಂಡು ಅಂತ ನಿಮ್ಮ ಪ್ಲೇ ಮಾಡಿ ತೋರಿಸ್ತೀನಿ ಅಂತ. ಇಲ್ಲಿ ನೋಡ್ಕೊಳ್ಳಿ, ಕಂಪ್ಲೀಟಾಗಿ ನಾವು ಅಳ್ಕಿಸ್ಕೊಂಡೇನಿ ಎಲ್ಲ. ನಾನು ಕರೆಕ್ಟಾಗಿ ಕಂಪ್ಲೀಟಾಗಿ ಮಾಡ್ಕೊಂಡೇನಿ. ಮಾಡ್ಕೊಂಡ್ರೆ ಒಂದು ಫಸ್ಟ್ ಒಂದು ಫೋಟೋ ಅನ್ನೋದು ಇದೈತೆ ನೋಡ್ಕೊಳ್ಳಿ. ಈ ಫೋಟೋ ಅನ್ನೋದು ನಾನು ಏನು ಮಾಡ್ತೀನಿ, ಇಲ್ಲಿ ಇನ್ನೊಂದು ಸ್ವಲ್ಪ ಟಿಪ್ಸ್ ತಿಳಿಸ್ಕೊಡ್ತೀನಿ. ಇಲ್ಲಿ ಪ್ರಾಬ್ಲಮ್ ಆಗಾಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನಿಮಗೆಲ್ಲ ನಿಮ್ಗೆ ಎಡಿಟಿಂಗ್ ಮಾಡೋರಿಗೆ ಯಾರಿಗೆ ಬರ್ತೈತೆ ಅವ್ರಿಗೆ ಕಂಪ್ಲೀಟಾಗಿ ಈ ರೀತಿ ಪ್ರಾಬ್ಲಮ್ಸು ಎಲ್ಲ ಕಂಡು ಬಂದಿರ್ತಾವೆ ಫ್ರೆಂಡ್ಸ್. ಆದರೂ ನಮ್ಗೆ ಈ ಸದ್ಯದಾಗ ಮಾಡಕತ್ರು ಈ ರೀತಿ ಪ್ರಾಬ್ಲಮ್ಸು ಕಂಡು ಬರ್ತಾವೆ. ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕಂತ ತಿಳಿಸ್ತೀನಿ ನೋಡ್ಕೊಳ್ಳಿ. ಗುರು ನಾವು ಫೋಟೋ ಹಾಕ್ಕೊಂಡಿವಿ, ಕರೆಕ್ಟಾಗಿ ಅಡ್ಜಸ್ಟ್ ಐತಿ, ನಾವು ಅಳಕಿಸ್ಕೊಂಡಿವಿ, ಎಲ್ಲ ಮಾಡ್ಕೊಂಡಿವಿ. ಇದನ್ನ ಬ್ಯಾಕ್ಗ್ರೌಂಡ್ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಐತೆ ಜಸ್ಟ್ ನೋಡ್ಕೊಳ್ಳಿ. ಬಲಗಡೆ ಸೈಡ್ ಬ್ಯಾಕ್ಗ್ರೌಂಡ್ ನೋಡಿ ಯಾವ ರೀತಿ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೋಬೇಕಂದ್ರೆ ನೀನು ಜಸ್ಟು ಎಲ್ಲಿ ಬೇಕಲ್ಲಿ ತೊಗೊಂಬಂದ್ರು ಯಾವುದೇ ಥರ ಅಂತ ಈ ಥರ ರಿಮೂವ್ ಆಗಂಗಿಲ್ಲ. ಯಾವುದಕ್ಕೆ ನೋಡ್ಕೊಳ್ಳಿ ಫ್ರೆಂಡ್ಸ. ಬಲಗಡೆ ಸೈಡ್ ಪ್ಲೀಸರ ಕೆಳಗಡೆ ಸೈಡು ಫಸ್ಟ್ನೇದು ಪ್ಲಸ್ ಸೆಕೆಂಡ್ ಬಿಟ್ಟು ಮೂರನೇ ಮೇಲೆ ರಿಮೂವ್ ಬೀಜ್ ಅನ್ನೋದು ಆಪ್ಷನ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ. ರೀಚಾರ್ಜ್ ಕ್ಲಿಕ್ ಆಗಂಗಿಲ್ಲ, ಎಡಿಟಿಂಗ್ ಅನ್ನೋದು ಇನ್ನು ನಾವು ಅಳಕಿಸ್ಕೊಂಡು ಎಲ್ಲ ಮಾಡ್ಕೊಂಡು ಯಾಕೋ ಈ ರೀತಿ ರಿಮೂವ್ ಬೀಜ್ ಅನ್ನೋದು ಕಟ್ ಆಗಂಗಿಲ್ಲ. ಫೋಟೋ ನಾವು ಅಳಕಿಸ್ಕೋಬೇಕೈತಿ, ನಿಮ್ಗೆ ಅಳಕಿಸೋಕೆ ಸಾಧ್ಯನೇ ಆಗೋದಿಲ್ಲ. ಆಯ್ತು ಫ್ರೆಂಡ್ಸ, ಇಷ್ಟಾದ್ರೆ ಏನು ಮಾಡ್ಕೊಳ್ಳಿ, ಜಸ್ಟ್ ನೋಡ್ಕೊಳ್ಳಿ. ಒಂದು ರಿಮೂವ್ ಬೀಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲೇ ಕೆಳಗಡೆ ಒಂದು ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಪಟ್ಟಿ ಬಂದೈತಿ ಹಸಿರು ಕಲರು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಲೋಡಿಂಗ್ ತೊಗೊಂಡಿದ್ದು ಫ್ರೆಂಡ್ಸ್. ಲೋಡಿಂಗ್ ತೊಗೊಂಡು ನಿಮ್ಮ ಬ್ಯಾಕ್ಗ್ರೌಂಡ್ ಕಟ್ ಆಕೈತಿ, ನೀಟಾಗಿ ತಿಳಿಸ್ತೀನಿ. ಇನ್ನೊಂದು ಸ್ಟೆಪ್ಸ್ ಎಲ್ಲ ನಿಮ್ಮ ಪ್ರಾಬ್ಲಮ್ಸ್ ಉಳಿದಾವೆ ಫ್ರೆಂಡ್ಸ, ದಯವಿಟ್ಟು ಸ್ಕಿಪ್ ಮಾಡಿ ಹೋಗಕ್ಕೆ ಹೋಗ್ಬಿಡಿ. ಪ್ರಾಬ್ಲಮ್ಸ್ಗಳು ತಿಳಿಸ್ಕೊಡ್ತೀನಿ. ಈ ರೀತಿ ಹಾಕೋ ಎಲ್ಲರಿಗೂ ಪ್ರಾಬ್ಲಮ್ಸು. ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ. ನೋಡ್ಕೊಳ್ಳಿ ಫ್ರೆಂಡ್ಸ, ಕಂಪ್ಲೀಟಾಗಿ ನೀಟಾಗಿ ಫೋಟೋ ಎಷ್ಟು ಕ್ಲಾರಿಟಿ ಐತು ಅಷ್ಟು ಕ್ಲಾರಿಟಿ ಒಳಗೆ ನೀಟಾಗಿ ಕಟ್ ಆಗಿದೆ ಫ್ರೆಂಡ್ಸ್. ಎಲ್ಲರೂ ನಿಮ್ಗೆ ಏನಾರು ಅಳಕಿಸುವಂಥ ಉದ್ದೇಶಕ್ಕೆ ಏನಾರು ಬಂದೈತೆ ಫ್ರೆಂಡ್ಸ್, ಯಾವುದೇ ಥರ ಅಂತ ಏನೂ ಬಂದಿಲ್ಲ ನೋಡ್ಕೊಳ್ಳಿ. ಎಷ್ಟು ನೀಟಾಗಿ ಸ್ಪಾರ್ಕ್ ಚಪ್ಪರ್ಸ್ ಐಕೆ ಯಾವ ರೀತಿ ಬಂದ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನಮಗೆಲ್ಲ ನೀಟಾಗಿ ಕಟ್ ಆಕೈತಿ ಫ್ರೆಂಡ್ಸ. ನೀವು ನೀಟಾಗಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ ನೋಡಿ. ನಾನು ಫಸ್ಟಿಗೆ ಒಂದು ಡೆಮೋ ತೋರಿಸಿದ್ದು ನಿಮ್ಗೆ ಅಷ್ಟು ಫುಲ್ ಫೋಟೋ ಹಾಕಿ ನಿಮ್ಗೆ ಹಾಫ್ ಫೋಟೋ ಹಾಕಿ ನೋಡ್ತೀನಿ ಫ್ರೆಂಡ್ಸ್. ಇದೊಂದ್ಸಲ ಈ ರೀತಿ ನಿಮ್ಗೆ ಏನೋ ಪ್ರಾಬ್ಲಮ್ ಆಗಾಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಫೋಟೋ ಒಳಗಡೆ ನಮ್ಗೆ ಹೊಂಟೈತಿ, ಫೋಟೋ ಮೇಲ್ಗಡೆ ಯಾವ ರೀತಿ ಬರಬೇಕು ಅನ್ನೋದು ನಿಮಗೆ ನೀಟಾಗಿ ತಿಳಿದಿಲ್ಲ. ಇನ್ನೊಂದು ಸ್ವಲ್ಪ ಟಿಪ್ಸ್ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಈ ರೀತಿ ಫೋಟೋ ಒಳಗಡೆ ಬಂದರೆ ತೀರಾ ಮೇಲ್ಗಡೆ ಸೈಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಐತೆ, ರೈಟ್ ಮಾರ್ಕ್ ಕೆಳಗಡೆ ಒಂದು ಆಪ್ಷನ್ಸ್ ಐತೆ ನೋಡ್ಕೊಳ್ಳಿ, ಚೌಕ್ ಬಾಕ್ಸು. ಅದ್ರ ಮೇಲೆ ಲೇಯರ್ ಆಪ್ಷನ್ಸ್ ಐತೆ ಫ್ರೆಂಡ್ಸ್. ಅದು ಲೇಯರ್ ಐತೆ ಬರ್ದು ಚೆನ್ನಾಗಿಲ್ಲ, ಹಂಗೆ ಆಪ್ಷನ್ಸ್ ಹೋಗೋದು ಬರ್ದು ಮಾಡ್ತೈತೆ ನೋಡ್ಕೊಳ್ಳಿ. ಆ ಲೇಯರ್ ಬಾಕ್ಸ್ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಎರಡನೇ ಫೋಟೋ ಮ್ಯಾಗ ಐತಿ, ಅದನ್ನೇನು ಮಾಡ್ಕೊಂಡು ಒತ್ತಿಡ್ಕೊಂಡು ಎತ್ತು ಇಲ್ಲಿ ಎಟ್ಟನೇದು ಫಸ್ಟಿಗೆ ತಂದಿಟ್ಕೊಳ್ಳಿ. ಅದನ್ನ ಯಾವ ಥರ ಮೇಲೆ ಬೇಕೋ ಅದನ್ನು ಫಸ್ಟಿಗೆ ತಂದಿಟ್ಕೊಂಡು ಆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗ್ತೈತದ. ಈ ರೀತಿ ನೋಡ್ಕೊಳ್ಳಿ. ಇನ್ನೂ ಬಂತು ಪ್ರಾಬ್ಲಮ್ಮು, ಇನ್ನೂ ಬಂತು ಅನ್ನೋಕೆ ನಾವೇನು ಮಾಡ್ಕೊಳ್ಳಿ, ಇನ್ನೂ ಒಂದು ಫೋಟೋ ಐತೆ ಮೇಲ್ಗಡೆ, ಅದನ್ನು ಒತ್ತಿಡ್ಕೊಂಡಿತ್ತು. ಇನ್ನೊಂದು ಫೋಟೋ ತಡ್ಸ್ಕೊಂಡು ಮೇಲೆ ಬನ್ನಿ. ಓಕೆ, ಅದು ತೊಗೊಂಬಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ಹೋದ್ ಫ್ರೆಂಡ್ಸ್. ಈಗ ಯಾವ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಈ ರೀತಿ ನಿಮಗೆಲ್ಲ ಪ್ರಾಬ್ಲಮ್ಸ್ ಇರ್ತವೆ ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ. ಹಾಗೆ ಫ್ರೆಂಡ್ಸ ಫುಲ್ ಟಿಪ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ತೋರಿಸ್ತೀನಿ. ಫುಲ್ ಫೋಟೋ ಇಟ್ಕೊಂಡ್ರೆ ನಡೀತಿ, ಹಾಫ್ ಫೋಟೋ ಇಟ್ಕೊಂಡು ನಡೀತಿ, ಯಾವ ಬೇಕೋ ಅವ್ನು ಇಟ್ಕೊಳ್ಳಿ. ಜಸ್ಟ್ ನೋಡ್ಕೊಳ್ಳಿ, ನಾನು ಹಾಫ್ ಫೋಟೋ ಇಟ್ಕೋತೀನಿ. ಫುಲ್ ಇಟ್ಕೊಂಡ್ರೆ ಚಂದ ಅನಿಸ್ತೈತೆ ಫ್ರೆಂಡ್ಸ. ಫುಲ್ ಇಟ್ಕೋತೀನಿ. ಫುಲ್ ಇಟ್ಕೊಂಡು ನಾನು ಏನು ಮಾಡ್ತೀನಿ, ಒಂದು ನೋಡ್ಕೊಳ್ಳಿ. ಫುಲ್ ಇಟ್ಕೊಂಡು ಇದೊಂದು ಸ್ವಲ್ಪ ಕಲರ್ ಗೈಡ್ಲೈನ್ಸ್ ಮಾಡ್ಕೊತೀನಿ. ಈ ಫೋಟೋ ಕಲರ್ ಮಿಕ್ಸ್ ಮಾಡ್ಕೊತೀನಿ. ಯಾವ ರೀತಿ ಕೆಳಗಡೆ ನೋಡ್ಕೊಳ್ಳಿ, ನಿತ್ ಫೋಟೋ ಕಲರ್ ಗೈಡ್ಲೈನ್ಸ್ ಮಾಡ್ಕೊತೀನಿ. ಕೆಳಗಡೆ ಎಫೆಕ್ಟ್ ಹೊಡಿ, ಎಡಗಡೆ ಸೈಡ್ ಸರ್ಚ್ಕೊಳ್ಳಿ. ಸರ್ಚ್ಕೊಂಡ್ರೆ ಸೆಂಟ್ರ್ ಆಪ್ಷನ್ಸಲ್ಲಿ ಒಂದು ಆಪ್ಷನ್ ತೋರಿಸುತ್ತೆ ನೋಡ್ಕೊಳ್ಳಿ. ಚೌಕ್ ಬಾಕ್ಸ್ ಒಳಗಡೆ ಗೆರೆ ಇದ್ದಂಗೆ ಅದಾವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಫಸ್ಟ್ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಆಕೈತಿ. ಫೋಟೋ ಜೂಮ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಭಾಳ ಓವರ್ ಜೂಮ್ ಮಾಡಕ್ಕೆ ಹೋಗ್ಬಿಡಿ, ಕರೆಕ್ಟಾಗಿ ಅಷ್ಟು ಜೂಮ್ ಮಾಡ್ಕೊಳ್ಳಿ. ಯಾವ ರೀತಿ ಈ ರೀತಿ ಬ್ರೈಟ್ನೆಸ್ ಕಡಿಮೆ ಹೆಚ್ಚು ಕಡಿಮೆ ಆಕೈತಿ ಫ್ರೆಂಡ್ಸ. ನಿಮ್ಗೆ ಯಾವ ರೀತಿ ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೇನಿಲ್ಲ ಅಂದ್ರೆ ನಾನೇ ಇಟ್ಟಂಗೆ ಥರ ನೀವು ಮಾಡಕ್ಕೆ ಹೋಗ್ಬಿಡಿ. ಫೋಟೋ ಡಿಫ್ರೆಂಟ್ ಇರ್ತವೆ, ಫೋಟೋ ತಕ್ಕಂಗೆ ನೀವು ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತೇನಿಲ್ಲ, ಜಸ್ಟ್ ನೋಡ್ಕೊಳ್ಳಿ. ಇಲ್ಲಿ ಫೋಟೋ ತಕ್ಕಂಗೆ ನಾ ಡಿಫ್ರೆಂಟ್ ಮ್ಯಾಂಗ್ ಮಾಡೋದನ್ನು ಫ್ರೆಂಡ್ಸ್. ನಿಮ್ಗೆ ಹಂಗೆ ಅದೇ ಥರ ನೀವು ಮಾಡಕ್ಕೆ ಹೋಗ್ಬಿಡಿ, ಅದು ಮ್ಯಾಚ್ ಆಗಂಗಿಲ್ಲ. ನೋಡ್ಕೊಳ್ಳಿ, ಕರೆಕ್ಟಾಗಿ ಎಲ್ಲನೂ ಮ್ಯಾಚ್ ಮಾಡ್ಕೋತ ಹೋಗಿ. ಈ ರೀತಿ ಫೋಟೋ ಬ್ಲ್ಯಾಕ್ ಹಾಕೈತಿ, ನಿಮ್ಗೆ ಇದು ಹಾಕೈತಿ ಫ್ರೆಂಡ್ಸ್. ಯಾವ ರೀತಿ ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ನಾನು ಒಂದು ಸ್ವಲ್ಪ ಇದನ್ನ ಕಲರ್ಸ್ ಅನ್ನೋದು ಮಗೆ ಹೆಚ್ಚಿಗೆ ಇಟ್ಕೊತೀನಿ. ಹೆಚ್ಚಿಗೆ ಇಟ್ಕೊಂಡು ಮತ್ತೆ ಒಂದು ಗ್ಯಾಪ್ ಮಾಡ್ಕೊಳ್ಳಿ. ಇದೇನೋ ಅರ್ಧ ಚಂದ್ರ ಮಿತ್ ಕಾಣತ್ಲಿ, ಇದು ಕಲರ್ ಬೇರೆ ಬೇರೆ ಚೇಂಜ್ ಮಾಡೋದಕ್ಕೆ ಫ್ರೆಂಡ್ಸ್. ಅದು ಚಂದ ಕಾಣೋದಲ್ಲ, ಅದು ಯೋಚಿಕೆ ನಾನು ಏನು ಮಾಡಿದ್ದೀನಿ ತೆಗೆದೇನೆ. ಇಲ್ಲಿ ನೋಡ್ಕೊಳ್ಳಿ, ತಳಗ ಒಟ್ಟು ಸರ್ಸಾಡ್ಕೊಂಡು ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್, ಮ್ಯಾಚ್ ಮಾಡಿಕೊಂಡು. ಓಕೆ, ಲಾಸ್ಟ್ನೇದು ಬಂದುಬಿಟ್ಟು ಈ ರೀತಿ ಒಂದು ಸ್ವಲ್ಪ ಯಾವ್ಯಾವ ಬೇಕು ಕಲರ್ ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೊಕ್ಕೆ ಹೇಳ್ತೈತಿ. ಲಾಸ್ಟ್ನೇದು ಇಟ್ಕೊಂಡ್ರೆ ಪೂರ ಕೆಂಪು ಆಕೈತಿ, ಈ ಕಡೆ ಇಟ್ಕೊಂಡ್ರೆ ಪೂರ ನೀಲಿ ಆಕೈತಿ. ನಮಗೆ ಭಾಳ ಬೇಡ, ಸ್ವಲ್ಪ ನೀಲಿ ಒಳಗೆ ಇಟ್ಕೊಂಡು ಕೋಟ್ ನೀಲಿ ಐತೆ, ಅದಕ್ಕೋಸ್ಕರ ಬಲಗಡೆ ಸೈಡ್ ಒಂದ್ಸಲ ರೈಟ್ ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಆದ್ಕೊಂಡು ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್.
ಕೆಳಗಡೆ ಆಪ್ಷನ್ಸು ಕರೆಕ್ಟಾಗಿ ಎಲ್ಲ ಅದಾವಲು ನೋಡ್ಕೊಳ್ಳಿ, ಅದಾವಲು ನೋಡ್ಕೊಂಡು ಆದ ನಂತರ ನಾನು ಏನು ಮಾಡ್ತೀನಿ, ಆ ಒಂದು ಫೋಟೋ ಮೇಲೆ ಕ್ಲಿಕ್ ಇರೋದನ್ನ ನಾನು ಬೇರೆ ಕಡೆ ಟಚ್ ಮಾಡ್ಕೊಂಡು ಹಾಕೋಣ. ಕೆಳಗಡೆ ಆಪ್ಷನ್ಸು ಗುಂಡ್ಲೆ ಆಪ್ಷನ್ಸ್ ಐತಿ ತಾರ ತೆಗಡೆ, ಅದ್ರ ಬಾಜುಕು ಬಾಕ್ಸು ಟಿ ಅನ್ನೋದೈತಿ ಫಸ್ಟ್ನೇದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಏನು ಮಾಡ್ತೀನಿ, ಪರ್ಸು ಕೋಲೂರು ರೀತಿ ಬರ್ಕೋತೀನಿ. ಪರ್ಸು ಕೋಲೂರು ಬರ್ಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಐತಿ, ಒಂದ್ಸರಿ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತೊಗೊಂಬರ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ತೊಗೊಂಬಂದು ಇಷ್ಟು ಇಟ್ಕೊಳ್ಳೋಣ. ಇಷ್ಟು ಇಟ್ಕೊಂಡು ಫಾಂಟ್ಗಳು ಚೇಂಜ್ ಮಾಡ್ಕೋತ ಹೋಗಿ, ಇಲ್ಲಿ ಕೆಳಗಡೆ ಫಾಂಟ್ಗಳು ನೋಡ್ಕೊಳ್ಳಿ, ಫಾಂಟ್ಗಳು ಚೇಂಜ್ ಮಾಡ್ಕೋತ ಹೋಗಿ. ಈ ರೀತಿ ಇದು ಹಾಗೆಲ್ಲ ಚಲೋ ಐತೆ ಫ್ರೆಂಡ್ಸ. ಈ ರೀತಿ ಕರೆಕ್ಟಾಗಿ ಹಿಗ್ಗಿಸ್ಕೊಂಡು ಕರೆಕ್ಟಾಗಿ ಇಟ್ಕೊಂಡು ಹಾಕೊಂಡು ನಮ್ಮ ಫೋಟೋ ಹಿಂದ್ಗಡೆ ಹೋಗ್ಬೇಕಾದ್ರೆ ಬಲಗಡೆ ಸೈಡ್ ನೋಡ್ಕೊಳ್ಳಿ, ರೈಟ್ ಮಾರ್ಕ್ ತೀರ ಮೇಲ್ಗಡೆ ಅದ್ರ ತಳಗಡೆ ನಾನು ಒಂದು ಜಾಬ್ ಬಾಕ್ಸ್ ಆಯ್ತು ನೋಡ್ಕೊಳ್ಳಿ, ಲೇಯರ್ ಬಾಕ್ಸು. ಅದನ್ನ ಏನು ಮಾಡ್ಕೊಳ್ಳಿ, ಇದನ್ನ ಓದ್ತಿರ್ಕೊಂಡು ಇಲ್ಲಿ ಫಸ್ಟ್ನೇದ ನಮ್ಮದು ಲೇಯರ್ ಐತೆ, ಅದನ್ನ ಓದ್ತಿರ್ಕೊಂಡಿತ್ತು. ಎರಡನೇ ಥರ ಹಿಂದ್ಗಡೆ ಇಟ್ಕೊಳ್ಳಿ, ಅಂದ್ರೆ ಒಂದು ಫೋಟೋ ಹಿಂದ್ಗಡೆ ಇಟ್ಕೊಂಡ್ಬಿಟ್ರೆ ನಮ್ಮ ಫೋಟೋ ಹಿಂದ್ಗಡೆ ಹೋಗ್ತದ. ಓಕೆ, ಕೆಳಗಡೆ ನೋಡ್ಕೊಳ್ಳಿ ಎಫೆಕ್ಟ್ ಸರ್ಸಾತ ನೋಡ್ಕೊಳ್ಳಿ, ಎಡಗಡೆ ಸೈಡ್ ಸರ್ಸ್ಕೊಂಡು ಅದಕ್ಕೂ ಇಲ್ಲಿ ಒಂದು ಟಿ ಬಾಜುಕ ಆಪ್ಷನ್ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಸರ್ಚ್ ಹಾಕೊಂಡ್ರೆ ಏನಾಕೈತಿ, ಅಕ್ಷರ ಒಂದು ಬಿಟ್ಬಿಟ್ಟು ಸರ್ದಾಡ್ತಾವೆ. ಈ ರೀತಿ ಹತ್ತು ಕೂಡ್ತಾವೆ, ಈ ರೀತಿ ಸರ್ದಾಡ್ತಾವೆ. ಒಂದು ಲೆವೆಲ್ಗೆ ಎಕ್ಸಾಂಪಲ್ ಒಂದು ಲೆವೆಲ್ಗೆ ಅಂದ್ರೆ ಭಾಳ ಕೂಡಿದ್ದು ಅಂದ್ರೆ ನಾವು ಸ್ವಲ್ಪ ಅಗಲಿಸ್ಕೊಳ್ಳಿ, ಚೆನ್ನಾಗಿ ಹಾಕು. ಆನಂತರ ಮತ್ತು ಕಲರ್ ಮಿಕ್ಸಿಂಗ್ ಬರ್ತೀನಿ ನಾನು. ಕಲರ್ ಮಿಕ್ಸ್ ಬಂದು ಇಲ್ಲಿ ಎರಡನೇದು ಸೆಲೆಕ್ಟ್ ಮಾಡ್ತೀನಿ. ಇದು ಬಂದುಬಿಟ್ಟು ನಾನು ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡಿ ಒಂದು ಲೆವೆಲ್ಗೆ ಯೆಲ್ಲೋ ಸೆಲೆಕ್ಟ್ ಮಾಡ್ತೀನಿ, ಕೇಸರಿ ಸೆಲೆಕ್ಟ್ ಮಾಡ್ತೀನಿ. ಎಲ್ಲಾರ ಸೆಲೆಕ್ಟ್ ಮಾಡಿ ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ, ಎಷ್ಟನೇದು ಪ್ಲಸ್ ಸೆಕೆಂಡ್ ಬಿಟ್ಟು ಐದನೇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಒಂದು ಬ್ಲ್ಯಾಕ್ ಇದು ಬರ್ತೈತೆ, ಅದಕ್ಕೆ ಇಲ್ಲಿ ನೋಡ್ಕೊಳ್ಳಿ ಬಂದ್ರೆ ನಾನು ಏನು ಮಾಡ್ತೀನಿ, ತೀರಾ ಮೇಲ್ಗಡೆ ಸೈಡು ಒಂದು ಪೆನ್ಸಿಲ್ ಹಾಕಿನ ಎರೋ ಮಾರ್ಕ್ ಅಪೋಸಿಟ್ ಇದಲ್ಲ, ಅದ್ರ ಬಾಜುಕನ ಪೆನ್ಸಿಲ್ ಹಾಕಿನ ಐತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಅಂದ್ರೆ ಒಂದು ಸ್ವಲ್ಪ ಮೇಲ್ಗಡೆ ಸೈಡು ಬ್ಲರ್ ಮಾಡ್ಕೋತೀನಿ. ಯಾವ ರೀತಿ ಅಂದರೆ ಅಕ್ಷರ ಬ್ಲರ್ ಮಾಡ್ಕೋತೀನಿ. ಕೆಳಗಡೆ ನೋಡ್ಕೊಳ್ಳಿ ಎಫೆಕ್ಟ್ ಒಂದು ನಾಲ್ಕು ಬಂದು ಸೇಮ್ ಟು ಸೇಮ್ ಮೂರನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದ್ಸರಿ ಟೈಪ್ ಮಾಡ್ಕೊಳ್ಳಿ. ಆನಂತರ ಒಂದು ಸ್ವಲ್ಪ ಜೂಮ್ ಹೆಚ್ಚಿಟ್ಕೊಳ್ಳಿ, ಲಾಸ್ಟ್ನೇದು 4 ತಗೊಳ್ಳಿ. ಆನಂತರ ಒಂದು 60-70% ಇಟ್ಕೊಳ್ಳಿ. ಇಟ್ಕೊಂಡಾದ ನಂತರ ನಾನು ಏನು ಮಾಡ್ತೀನಿ, ಫಸ್ಟ್ನೇದು ಒಂದು 60-70 ಇಟ್ಕೊಳ್ಳಿ. ಇಟ್ಕೊಂಡಾದ ನಂತರ ಒಂದು ಸ್ವಲ್ಪ ನೋಡ್ಕೊಳ್ಳಿ ಅಕ್ಷರ ಅನ್ನೋದು ಬ್ಲರ್ ನಗಲತ್ತವು. ನಾನು ಸ್ವಲ್ಪ ಇದನ್ನು ತಗೋತೀನಿ, ಒಂದು ಹೆಚ್ಚಿಗಿರ್ತೀನಿ. ಓಕೆ ಇಷ್ಟು ಇಟ್ಕೊಂಡು ಆದ ನಂತರ ಮತ್ತು ಇಲ್ಲಿ ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತಾರ ತಗಡೆ ಮತ್ತು ಒಂದು ತಳಗಡೆ ಒಂದು ಸ್ವಲ್ಪ ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಹೇಳ್ಕೊಂಡೆ ನಾನು. ಯಾಕಪ್ಪ ಅಂದ್ರೆ ಅಕ್ಷರ ಕೆಳಗಡೆ ಒಂದು ಲೆವೆಲಿಗೆ ಕಾಣೋ ಒಂದು ಕಲರ್ ಅನ್ನೋದು ಇಲ್ಲಿ ನೋಡ್ಕೊಳ್ಳಿ. ಅಕ್ಷರ ಎಷ್ಟು ಚಂದ ಕಲರ್ ಕಾಣತ್ಲಿ, ತಳಗಡೆ ಕೇಸರಿ ಕಲರು ಒಂದು ಸ್ವಲ್ಪ ಮಬ್ಬಾಗಲ್ದಂಗೆ ಕಾಣತ್ತಲ್ಲ, ಈ ದಿಸ್ಕೆ ಮಾಡ್ಕೊಂಡೇನಿ. ಇಲ್ಲಿ ಏನು ಮಾಡ್ಕೊಳ್ಳಿ, ಮತ್ತೊಂದು ಸ್ವಲ್ಪ ಮೇಲ್ಗಡೆದ ಒಂದು ಸ್ವಲ್ಪ ಬ್ಲರ್ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡು ಏನು ಮಾಡ್ಕೊಂಡು ಮತ್ತೆ ಕೆಳಗಡೆದು ಒಂದು ಸ್ವಲ್ಪ ಅಂದ್ರೆ ಒಂದು ಲೆವೆಲಿಗೆ ಕಾಣುತ್ತರ ಮಾಡ್ಕೊಂಡು ಆದ ನಂತರ ಅಕ್ಷರ ಅದ್ರೊಳಗೆ ಹಿಂದೆ ಮೇಲ್ಗಡೆ ಬ್ಯಾಕ್ಗ್ರೌಂಡ್ ಮುಚ್ಚ ಅನ್ನೋ ಲೆವೆಲ್ಗೆ ನಾವು ಮಾಡ್ಕೊಳ್ಬೇಕಾಗ್ತೈತಿ, ಮತ್ತೇನಿಲ್ಲ. ಇಷ್ಟು ಮಾಡ್ಕೊಂಡ್ಬಿಟ್ರೆ ಕ್ಲಿಯರ್ ಆಯಿತು. ಆನಂತರ ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ, ಕೆಳಗಡೆ ಅಳಕಿಸ್ಕೊಳ್ಳಿ ಇವನ್ನ. ಓಕೆ, ಬಲಗಡೆ ಸೈಡ್ ಒಂದ್ಸಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಕಲರ್ ಅನ್ನೋದು ಮಿಕ್ಸಿಂಗ್ ತೆಗಿತೀನಿ. ಇಲ್ಲಿ ಏನು ಮಾಡ್ತೀನಿ, ಬಿಳಿ ಕಲರ್ ಐತಿ, ಕರಿ ಕಲರ್ ಇಟ್ಕೊಂಡು ನೋಡ್ತೀನಿ, ಚೆನ್ನಾಗಿ ಆಗಂಗಿಲ್ಲ. ಬಿಳಿ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಕೇಸರಿ ಕಲರ್ ತಗೊಂಡು ಎಲ್ಲೋ ಹಾಕೊಂಡು ನೋಡ್ತೀನಿ, ಎಲ್ಲೋ ಯಾವ ರೀತಿ ಬರ್ತೈತೆ ಅಂತೇಳಿ ನೋಡೋಣ. ಓಕೆ, ಇದೆಲ್ಲೋ ನಾವು ಪಕ್ಕ ಆಗೋಲ್ಲ, ಕೇಸರಿ ಇಟ್ಕೊಂಡ್ಬಿಡ್ನವರು. ಕೇಸರಿ ಇಟ್ಕೊಂಡಾದ ನಂತರ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಒಂದು ಸ್ವಲ್ಪ ಮಬ್ಬು ಕಲರ್ ಮಾಡ್ಕೊಂಡಿವಿ ಆಲ್ರೆಡಿ. ಒಂದು ಸ್ವಲ್ಪ ನೋಡ್ಕೊಳ್ಳಿ, ಇದು ತಾರ ತಗಡೆ ಬಂದು ಒಂದು ಸ್ವಲ್ಪ ಫುಲ್ ಕೇಸರಿ ಇದು ಒಂದು ಸ್ವಲ್ಪ ಮಬ್ಬು ಈ ರೀತಿ ಇರ್ತದೆ. ನಿಮ್ಗೆ ಯಾವ ರೀತಿ ಬೇಕೋ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಕ್ಕೂ ನಾನು ಏನು ಮಾಡ್ತೀನಿ, ತಾರ ತಗಡೆ ನೋಡ್ಕೊಳ್ಳಿ, ಎಫೆಕ್ಟ್ ಸರ್ದಾಡ್ಸತ್ತೀನಿ. ಶಾಡೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಒಂದು ಸ್ವಲ್ಪ ಇದನ್ನು ಮಾಡ್ಕೊಳ್ತೀನಿ. ಅಕ್ಷರ ಅನ್ನೋದು ಬಡ್ಡ ಶಾಡೋ ಅಕ್ಷರಕ್ಕೂ ಶಾಡೋ ಇರ್ತೈತಿಲ್ಲ, ಅದು ಅಕ್ಷರಕ್ಕೂ ಶಾಡೋ ಅದನ್ನ ಇಟ್ಕೋತೀನಿ. ಇಟ್ಕೊಂಡು ಹಾಕೊಂಡು ಒಂದು ಸ್ವಲ್ಪ ನೋಡ್ಕೊಳ್ಳಿ, ತಳಗಡೆ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಇಟ್ಟು ಹಾಕೊಂಡು ಮತ್ತೆ ಎರಡನೇದ್ರ ಮೇಲೆ ಕೆಳಗಡೆ ಅಲ್ಲೇ ಸಾರಿಸ್ಕೊಂಡು ಈ ರೀತಿ ನೋಡ್ಕೊಳ್ಳಿ. ಓಕೆ, ಇಷ್ಟು ಇಟ್ಕೊಂಡ್ರೆ ಕೆಲಸ ಮುಗಿತು ಫ್ರೆಂಡ್ಸ. ನೋಡ್ಕೊಳ್ಳಿ ಈ ರೀತಿ ನಾವು ಹ್ಯಾಪಿ ಬರ್ಡೇ ಫಾರ್ ಯು ಕೋಲೂರ್ತಿ ನಾನು ಬರ್ಕೊಂಡೇನಿ. ಈ ರೀತಿ ಮಾಡ್ಕೊಂಡು ಹಾಕೊಂಡು ನಾನು ಏನು ಮಾಡ್ತೀನಿ, ಇನ್ನೊಂದು ನಿಮ್ಮ ಸ್ಟಿಪ್ ತಿಳಿಸ್ತೀನಿ ನೋಡ್ಕೊಳ್ಳಿ. ಒಂದತ್ರ ಮೇಲೆ ಕ್ಲಿಕ್ ಇರೋದು ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇದೊಂದು ಸ್ವಲ್ಪ 3D ಮಾಡ್ಕೊಂಡು ನಡೀತಿದ್ದು ಫ್ರೆಂಡ್ಸ. 3D ಇಲ್ಲಿ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ. ಸೆಂಟ್ರ್ ಆಪ್ಷನ್ಸಲ್ಲಿ ತೋರಿಸತ್ತೀನಿ, ಒಂದು ಫೆಲ್ಸ್ ಅಂತೇಳಿ ಒಂದು ಆಪ್ಷನ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು 3D ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು. ಯಾಕೋ 3D ಅನ್ನೋದು ಆಗ್ತಾ ಇಲ್ಲ, ಓಪನ್ ಆಯಿತು. 3D ಅನ್ನೋದು ಓಪನ್ ಆಯ್ತು ನೋಡ್ಕೊಳ್ಳಿ. ನೋಡ್ಕೊಳ್ಳಿ 3D ಅನ್ನೋದು ಇಷ್ಟು ಚಂದ ಓಪನ್ ಆಕೈತಿ ನೋಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್, ಮತ್ತೇನಿಲ್ಲ. ಇಲ್ಲಿ ಕಂಪ್ನಿದು ಯಾವ ಬೇಕೋ ಅನ್ನೋ ಕಂಪ್ನಿಯನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಮಾಡ್ಕೊಳ್ಬೋದು. ನಾನು ರಿಜಿಸ್ಟರ್ ಹೊಡ್ಕೊಂಡು ನಾನು ಏನು ಮಾಡ್ತೀನಿ, ನಮ್ಮ ಕಂಪ್ನಿದು ಬೇಡ, ನಾನು ಸಂತಿ ಕ್ರಿಯೇಟ್ ಮಾಡ್ತೀನಿ ಅಂತೇಳಿ ಒಂದು ಇದನ್ನು ಮಾಡ್ಕೊಂಡೇನಿ. ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಮಾಡತ್ತೇನೆ ಅಂತೇಳಿ.
ಓಕೆ ನೋಡ್ಕೊಳ್ಳಿ ಯಾವ ರೀತಿ ಆಯ್ತು ಅಂತೇಳಿ ಜಸ್ಟ್ ನೋಡ್ಕೊಳ್ಳಿ. ಈ ರೀತಿ ಎಲ್ಲ ಟ್ರೆಂಡಲ್ಲಿ ನಡೀತಾವೆ ಫ್ರೆಂಡ್ಸ್. ಈಗ ಅಂದರೆ ಇವ್ನು ನೋಡ್ಕೊಂಡು ಕೂಡ ನಮ್ಗೆ ಆಸೆ ಆಗ್ತೈತಿ ಯಾವ ರೀತಿ ನಾವು ಮಾಡಬೇಕು ಈ ರೀತಿ ಅಂತೇಳಿ ನಮಗೆಲ್ಲ ಆಸೆ ಆಗ್ತೈತಿ. ನಮ್ಮ ಫೋಟೋನ ನಮ್ಮ ಪರ್ಸನ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಒಂದು ಸ್ವಲ್ಪ ಶಾಡೋ ಹಾಕೊಂಡ್ರು ಪರವಾಗಿಲ್ಲ, ಹಾಕೊಂಡು ನಡೀತಿತ್ತು ಫ್ರೆಂಡ್ಸ್. ಒಂದು ಸ್ವಲ್ಪ ನೋಡ್ಕೊಳ್ಳಿ ಇದು ಸರ್ ಶಾಡತ್ತೆ ನೋಡ್ಕೊಳ್ಳಿ. ಈ ರೀತಿ ಶಾಡೋ ಹಾಕೊಂಡು ಒಂದು ಸ್ವಲ್ಪ ಒಂದು ರೇಂಜಿಗೆ ಆನಂತರ ನಾನು ಏನು ಮಾಡ್ತೀನಿ, ಒಂದು ಹಿಂದ್ಗಡೆ ಒಂದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಅಂದ್ರೆ ಒಂದಷ್ಟು ಇದನ್ನ ಇಟ್ಕೋತೀನಿ ಸ್ಟಿಕರ್ಸ್ ಇಲ್ಲೇ ಐತೆ ಫ್ರೆಂಡ್ಸ್. ಲಾಸ್ಟ್ಗೆ ಬಂದು ಲೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೊಂದು ಇದನ್ನ ಹಾಕೋತೀನಿ. ಮೊಬೈಲ್ ಡಾಟಾ ಆನ್ ಐತಿಲ್ಲ ನೋಡ್ಕೊಳ್ಳಿ. ಮೊಬೈಲ್ ಡಾಟಾ ಆನ್ ಕರೆಕ್ಟಾಗಿ ಈ ರೀತಿ ಪೇಜ್ ಅನ್ನೋದು ಒಟ್ಟು ಆನ್ ಹಾಕೊಂಡು ನಾನು ಇದೊಂದು ಸೆಲೆಕ್ಟ್ ಮಾಡ್ಕೊಂಡು ಆದ ನಂತರ ಈ ರೀತಿ ಬಂತು. ಈ ರೀತಿ ಬಂದು ನಾವು ಅಣ್ಣನ ಫೋಟೋ ಮ್ಯಾಗ ಕುಯ್ತದ. ಅಣ್ಣನ ಫೋಟೋ ಮ್ಯಾಗ ಒಟ್ಟೆ ಕುಂದ್ರಬಾರ್ದಂಗೆ ನಾನು ಮಾಡ್ಕೋಬೇಕಂದ್ರೆ ಇಲ್ಲಿ ಬಲಗಡೆ ಸೈಡ್ ರೈಟ್ ಮಾರ್ಕ್ ಐತೆ ತೀರ ಮೇಲ್ಗಡೆ ಅದ್ರ ಬ್ಯಾಗ್ ಬಾಜುಕನ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಯ್ತಿರ್ಕೊಂಡು ಬಂದು ನಾವು ಪರ್ಸನನ್ನು DP ಫೋಟೋ ಕೆಳಗಡೆ ಇಟ್ಕೊಳ್ಳಿ. ಫೋಟೋ ಕೆಳಗಡೆ ಇಟ್ಕೊಂಡು ಆದ ನಂತರ ಈ ರೀತಿ ಬರ್ತೈತಿ. ಈ ರೀತಿ ಬಂದ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಳಗಡೆ ನೋಡ್ಕೊಳ್ಳಿ, ಮೂರಂದ್ರ ಮೇಲೆ ಕ್ಲಿಕ್ ಮಾಡಿ ಲೈಟು ಈ ರೀತಿ ನಮಗೆಲ್ಲ ಇರ್ತದೆ ಫ್ರೆಂಡ್ಸ್. ಒಂದು ಲೆವೆಲಿಗೆ ಇಟ್ಕೊಳ್ಳಿ. ಸ್ಕ್ರೀನ್ ಒಳಗಡೆ ಇರಲಿ, ಒಂದು ಲೈಟು ಬೇಡ, ಸ್ಕ್ರೀನ್ ಒಳಗಡೆ ಇರಲಿ. ಅದು ಆಟೋಮೆಟಿಕ್ ಡೌನ್ಲೋಡ್ ಆದ್ಕೊಂಡು ನಮ್ಗೆ ಕರೆಕ್ಟಾಗಿ ಬರ್ತೈತೆ ಫ್ರೆಂಡ್ಸ್. ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಏನೈತಿಲ್ಲ ಜಸ್ಟು ನೋಡ್ಕೊಳ್ಳಿ ಯಾವ ರೀತಿ ಜೂಮ್ ಹೆಚ್ಚು ಕಡಿಮೆ ಆಗಲತ್ತೈತೆ. ಅದು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹಾಕೊಂಡು ಜೂಮ್ ಕಡಿಮೆ ಮಾಡ್ಕೊಳ್ಳಿ. ಇಲ್ಲೊಂದು ಈರ್ಕಣ ಆಯ್ತು ಫ್ರೆಂಡ್ಸ್. ಇಲ್ಲೊಂದು ಟಿಕ್ ಮಾರ್ಕ್ ಮೇಲ್ಗಡೆ ಒಂದು ತೊಗೊಂಬಂದು ತೀರ ಮೇಲೆ ಇಟ್ಕೊಂಡ್ಬಿಡಿ. ಜೂಮ್ ಕಡಿಮೆ ಮಾಡ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಆಗೈತಿ. ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ಕೆಲಸ ಮುಗಿತಾ ಫ್ರೆಂಡ್ಸ್. ಫೋಟೋ ಎಡಿಟಿಂಗ್ ಅನ್ನೋದು ಇದೆಲ್ಲ ಕರೆಕ್ಟಾಗಿ ಐತಲ್ಲ ಮಿಕ್ಸ್ ನೋಡ್ಕೊಂಡು ಕಿಸಿಂದ ಆದ ಫ್ರೆಂಡ್ಸ್. ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು, ಎಕ್ಸ್ಪೋರ್ಟ್ ಮಾಡ್ಕೋಬೋದು ಫೋಟೋ. ಇಲ್ಲಾಂದ್ರೆ ಬಲಗಡೆ ಸೆಂಟರ್ ಆಪ್ಷನ್ಸಲ್ಲಿ ಇದನ್ನ ಬಿಟ್ಕೊಂಡೆ ಹಾಗೆ ಸೆಂಟರ್ ಆಪ್ಷನ್ಸಲ್ಲಿ ಒಂದು ಏರೋ ಮಾರ್ಕ್ ಐತಿ ತೀರ ಮೇಲ್ಗಡೆ ಆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಡೌನ್ಲೋಡ್ ಅಂದರೆ ಎಕ್ಸ್ಪೋರ್ಟ್ ಆಗಿ ಬರ್ತೈತೆ ನಮ್ಮ ಗ್ಯಾಲರಿಲಿ ಬಂದುಬಿಟ್ಟು ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ರೀತಿ ಬಂದೈತೆ ಅಂತೇಳಿ ನೋಡ್ಕೊಳ್ಳಿ. ಈ ರೀತಿ ಪರ್ಫೆಕ್ಟಾಗಿ ಫೋಟೋ ಎಡಿಟಿಂಗ್ ಐತಿ. ಬೆಸ್ಟ್ ಲುಕ್ ಬರ್ತವೆ. ಕೇಸರಿ ಕಲರು ಅಕ್ಷರ ಫುಲ್ ಲೈಕ್ ಫ್ರೆಂಡ್ಸ್. ಈ ರೀತಿ ನಮಗೆಲ್ಲ ಎಡಿಟಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತೇನಿಲ್ಲ, ಚೆನ್ನಾಗಿ ಎಡಿಟಿಂಗ್ ಆಗ್ತೈತೆ ಫ್ರೆಂಡ್ಸ್, ಮತ್ತೇನು ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಅಷ್ಟು ಲಾಂಗ್ ಇದ್ದೇನೆ ಫ್ರೆಂಡ್ಸ್. ಮುಂದಿನ ಸಿಗ್ತಾ ಫ್ರೆಂಡ್ಸ್. ನಾನು ಏನು ಮಾಡ್ತೀನಿ, ಒಂದು ರಿಕ್ವೆಸ್ಟ್ ನಾವು ಫುಲ್ ವಿಡಿಯೋಸ್ ನೋಡ್ಕೊಂತ ಧನ್ಯವಾದ ಫ್ರೆಂಡ್ಸ್. ಮುಂದಿನ ಸಿಗ್ತಾ ಆಲ್ಸೋ ಮಚ್ ಫ್ರೆಂಡ್ಸ್. ನಾನೆಲ್ಲ ಎಡಿಟಿಂಗ್ ಮಾಡಿದ್ದು ಮೆಟೀರಿಯಲ್ ಸೇವಾಗ ನಾನು ಟೆಲಿಗ್ರಾಮ್ ಬರಬೇಕಾಗೈತಿ. ಯಾವ ರೀತಿ ಬರಬೇಕು, ನೀವು ಮೊಬೈಲಲ್ಲಿ ಟೆಲಿಗ್ರಾಮ್ ಆನ್ ಮಾಡ್ಕೊಂಡು ನಂತರ ನಾನು ಏನು ಮಾಡ್ತೀನಿ, ಯಾವ ರೀತಿ ಹೋಗ್ಬೇಕಂದ್ರೆ ನಾನು ಟೆಲಿಗ್ರಾಮ್ಗೆ ನೀವು ಮೊಬೈಲಲ್ಲಿ ಟೆಲಿಗ್ರಾಮ್ ಆನ್ ಮಾಡ್ಕೊಂಡು ನಂತರ ಇಲ್ಲಿ ಸರ್ಚ್ ಆಪ್ಷನ್ಸಲ್ಲಿ ಬಂದುಬಿಟ್ಟು ತಂಗಾಳಿ ಎಡಿಟರ್ ಸರ್ಚ್ ಮಾಡ್ಕೊಳ್ಳಿ. ತಂಗಾಳಿ ಎಡಿಟರ್ ಸರ್ಚ್ ಮಾಡಿದ್ರೆ ಇಲ್ಲಿ ಬರಗಡೆ ಪ್ಲೀಸ್ ತೀರ ಮೇಲ್ಗಡೆ ಸೈಡು ಏನಾಗ್ತಿ ಬ್ಲ್ಯಾಕ್ ಲೈಟ್ ಫಸ್ಟ್ ಫೈಲರ್ ಪೇಜ್ ಬಂದಾಗ ತಂಗಾಳಿ ಎಡಿಟರ್ನ ಸರ್ಚ್ ಮಾಡ್ಬಿಟ್ಟು ಮೇಲ್ಗಡೆ ಕಾಣತ್ತಾವ. ಇವನ್ನೆಲ್ಲ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಸರ್ಚ್ ಮಾಡ್ಕೊಂಡ್ರೆ ಬ್ಲ್ಯಾಕ್ ಕಲರ್ DP ಚಾನಲ್ ಬರುತ್ತೆ. 9594 ಸಬ್ಸ್ಕ್ರೈಬರ್ ಬರ್ತೈತೆ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಮನೆ ವಿಡಿಯೋ ಹಾಕಿದ್ದೆಲ್ಲ ಮೆಟೀರಿಯಲ್ಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಿಮಗೆಲ್ಲ ನೀಟಾಗಿ ಕಾಣತ್ತಾವ ಫ್ರೆಂಡ್ಸ್. ಈ ರೀತಿ ಎಲ್ಲ ನಿಮ್ಗೆ ನೀಟಾಗಿ ಕಾಣತ್ತಾವೆ. ಈ ರೀತಿ ಮೆಟೀರಿಯಲ್ ಎಲ್ಲ ಕೊಟ್ಟಿರ್ತೀನಿ ಅಂತ ಇದನ್ನು ತೊಗೊಂಡು ಯೂಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತೇನಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಈಗೇನು ಮಾಡ್ಕೊಳ್ಳೋಣ, ಇನ್ನೂ ಒಂದು ಸ್ಟೆಪ್ಸಲ್ಲಿ ಫೋಟೋ ಏನು ಫಿಕ್ಸ್ ಆದ್ಮೇಲೆ ಫೋಟೋ ಎಡಿಟಿಂಗ್ ಮಾಡಿದ್ವಲ್ಲ ಅಲ್ಲಿ ನಾನು ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗೈತಿ. ಇನ್ನೂ ಒಂದು ಏನು ಸೆಲೆಕ್ಟ್ ಜಸ್ಟ್ ಫೋಟೋ ಮೇಲೆ ಒಂದ್ರ ಮೇಲೆ ಕ್ಲಿಕ್ ಇರಬಾರ್ದು. ಜಸ್ಟ್ ಆನಂತರ ಇಲ್ಲಿ ಕೆಳಗಡೆ ಫಸ್ಟ್ನೇದು ಗುಂಡ್ಲೆ ಆಪ್ಷನ್ ಆನಂತರ ಬಾಕ್ಸ್ ಟಿ ಬರುತ್ತೆ. ಅದ್ರ ಬಾಜುಗೆ ಸ್ಟಿಕರ್ಸ್ ಅನ್ನೋದು ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಆಪ್ಷನ್ಸ್ ಬರ್ತಾವೆ ಫ್ರೆಂಡ್ಸ್. ಮೇಲೆ ಸರ್ಚ್ ಮಾಡ್ಕೊಳ್ಳಿ. ಈ ರೀತಿ ಸರ್ಚ್ ಮಾಡ್ಕೊಂಡು ಆದ ನಂತರ ಈ ರೀತಿ ಒಂದು ಬ್ಲ್ಯಾಕ್ದು ಒಂದು ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ ನಾನು. ಸೆಲೆಕ್ಟ್ ಮಾಡ್ಕೊಂಡು ಆದ್ಕೊಂಡು ನಾನು ಏನು ಮಾಡ್ತೀನಿ, ಜಸ್ಟು ಈ ರೀತಿ ಜೂಮ್ ಔಟ್ ಕಡಿಮೆ ಮಾಡ್ಕೊಂಡು ಇಲ್ಲಿ ನಾವು ಫೋಟೋ ಮ್ಯಾಕ್ ಕಾಣತೈತೆ, ನಮ್ಮ ಫೋಟೋ ಮೇಲ್ಗಡೆ ಕಾಣತೈತೆ. ಅದನ್ನ ತಳಗಡೆ ಮಾಡ್ಕೋಬೇಕಾದ್ರೆ ಬಲಗಡೆ ಸೈಡ್ ನಿಮ್ಗೆ ಹೇಳಿದಿಲ್ಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲೀಸ್ ಅಲ್ಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬಿಡಿ. ಅದ್ರ ತಗಡೆ ಒಂದು ಚಾಕ್ ಪರ್ಸನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹೋಗಿ ತಿರ್ಕೊಂಡಿತ್ತು ಲೇಯರ್ ಮ್ಯಾಗ. ಆನಂತರ ಲೇಯರ್ ಎರಡನೇದಕ್ಕೆ ತಂದಿಟ್ಕೊಳ್ಳಿ. ಅಂದ್ರೆ ಆ ಫೋಟೋ ಯಾವುದೋ ಫೋಟೋ ನಿಮ್ಮ ಮೇಲೆ ಆಗಬೇಕು ಆ ಫೋಟೋ ಕೆಳಗಡೆ ತಂದಿಟ್ಕೊಳ್ಳಿ. ಕರೆಕ್ಟಾಗಿ ಆಡಕೈತಿ. ಈ ರೀತಿ ನೋಡ್ಕೊಳ್ಳಿ. ಆ ಫೋಟೋ ಆ ಚಪ್ಪಲ್ ಕೆಳಗಡೆನ ಇಟ್ಕೊಳ್ಬೇಕಾಗೈತೆ. ಅದು ಇನ್ನೊಂದ್ಸಲಿ ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ನೋಡ್ಕೊಳ್ಳಿ. ಅದ್ರ ಮೇಲೆ ಬಲಗಡೆ ಸೈಡ್ ಲೇಯರ್ ಆಗಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಫೋಟೋ ಯಾವ ಇಮೇಜ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಆನಂತರ ಮತ್ತೆ ಮೇಲ್ಗಡೆ ಬಂತು ಅದು ತೊಗೊಂಬಂದು ಕೆಳಗಡೆ ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಕೆಳಗಡೆ ಇಟ್ಕೊಂಡು ನಾನೇನು ಮಾಡ್ತೀನಿ, ಎಲ್ಲಿ ಬೇಕೋ ಆ ಫೋಟೋ ಎಲ್ಲಿತ್ತೋ ಅಲ್ಲಿ ಫೋಟೋ ಅಂದ್ರೆ ಆ ಚಪ್ಪಲ್ ಆ ಕಾಲು ಬಿಡ್ಡಾಗ ನಾವು ಓದೋ ಕರೆಕ್ಟಾಗಿ ಅದು ಯಾವ ಪೊಸಿಷನ್ ಮ್ಯಾಗ ನಾವು ವರ್ಕ್ ಇಲ್ಲ ಅಂದ್ರೆ ಯಾವ ರೀತಿ ಮೇಲೆ ನಿಂತೈತೋ ಆ ರೀತಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗೈತಿ. ಕರೆಕ್ಟಾಗಿ ನಾವು ಫೋಟೋ ನೋಡ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಆದ್ರೆ ಏನು ತೊಂದರೆ ಇಲ್ಲ. ಅಷ್ಟು ಮಾಡ್ಕೊಂಡು ಆದ ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ಸಲ ಪ್ಲೀಸ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಡೀತೈತಿ. ಯಾವ ಥರ ಹಂಗೆ ಡೌನ್ಲೋಡ್ ಎಕ್ಸ್ಪೋರ್ಟ್ ಮಾಡ್ಕೊಂಡು ನಡೀತೈತಿ. ನಾನು ಇನ್ನೊಂದ್ಸಲ ಎಕ್ಸ್ಪೋರ್ಟ್ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಕ್ಸ್ಪೋರ್ಟ್ ಆಯಿತು. ಎಕ್ಸ್ಪೋರ್ಟ್ ಆಗಿ ಎಲ್ರಿಗೆ ಬಂದುಬಿಟ್ಟು ನಾನು ಇನ್ನು ತೋರಿಸ್ತೀನಿ ನೋಡ್ಕೊಳ್ಳಿ. ಈ ರೀತಿ ಇದೇನು ಫೋಟೋ ಈ ರೀತಿ ಐತಿ. ಇದು ಚಂದ ಕಂಡ್ರೆ ಇದನ್ನ ಇಟ್ಕೊಳ್ಳಿ, ಇದು ಚಂದ ಕಂಡ್ರೆ ಇದನ್ನ ಇಟ್ಕೊಳ್ಳಿ. ಯಾವ್ದು ಬೇಕೋ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.